ಬೆಳಗಿನ ಜಾವದ ತಂಡಲರಲ್ಲಿ ಮುಳುಗುವ ಸೂರ್ಯನ ಹೊಂಬಿಸಿಲಲ್ಲಿ ಮುದ್ದಾಗಿರುವ ಕುಸುಮರಿ ಕನ್ನಡ ನಾಡಿನ ಕುಸುಮರಿ ಬೇಕೇ ಬೇಕೇ ಕುಸುಮರಿ ಗಂಧದ ನಾಡಿನ ಕುಸುಮರಿ. ರಾಮಣ್ಣ, ಈ ಆಟ ಬೇಡ, ಬೇರೆ ಆಟ ಆಡ್ಸು. ಕಾಣಿಕೆ ಇಕ್ಕೆ ಎರಡು ಮುಕ್ಕಲ ಮೂರ ನಕ್ಕಲ ನಾರ ಐದರ ಗುಂಜಿ ಅರುಪರ ಚಾಟಿ ಹೇಳಂಗಿ ಬೇಳೆ ಗಂಡು ಮಳ ಶುಂಠಿ ಗೋಲಾ ತಿಮಣೆಂಟೇಲಾ ತಿದ್ದಡ್ಡಿ ಗೋಲಾ ತಿಂದೊನ್ ಯೋಲಾ ಗುಬ್ಬಿ ಮರಿ ಗುಬ್ಬಿ ಗುಬ್ಬಿ ಮರಿ ಗುಬ್ಬಿ ಗುಬ್ಬಿ ಮರಿ ಹಾರಿ ಹೋಯ್ತೋ ಗೆರಿ ಕುಸು ಮರಿ ಮರಿ ಕುಸು ಮರಿ ಕುಸು ಕುಸು ಮರಿ ಹಿಂದೆ ಬಂತೋ ಗೆರಿ ಅವಾಗ್ಲಿಂದ ಒಳ್ಳೆ ಹಳ್ಳೆನೆ ಕುಡ್ದಿರಂತ ಇದೆಯಾ? ಸುಮ್ನಿರು, ನನ್ ಬೇಜಾರ್ ನನ್ಗೆ. ಅದೇ ಯಾಕೆ ಅಂತೀನಿ. ರಾಮು ನಮ್ಮ ಮನೇಲಿ ಇಟ್ಕೊಳ್ಳಲ್ವಂತೆ ಕಣೋ. ಏನು ಚೆನ್ನಾಗಿತ್ತಲ್ಲ ನನ್ ಜೊತೆ ಆಟ ಆಡ್ಕೊಂಡು? ಅದನ್ನೇನೋ ನನಗ್ ಕೇಳ್ತೀಯ? ಅದಕ್ಕೆ ತಾನೇ ನಂಗೂ ಬೇಜಾರಾಗಿರೋದು. ಅವ್ನ್ ನಮ್ ಜೊತೆ ಎಷ್ಟ್ ಚೆನ್ನಾಗಿ ಆಡ್ಕೊಂಡಿದ್ದ ತಾನೆ. ಅವನು ನಮ್ಮ ಮನೆಯಿಂದ ಕಳಿಸ್ಬಿಡ್ತಾರಂತೆ ಕಣೋ. ಅಯ್ಯೋ ಸರಿ ಬಿಡು, ನಿಮ್ ಮನೇಲಿ ಸಾಕಲ್ಲ ಅಂದ್ರೆ ಏನು, ನಾವ್ ಸಾಕಣ ಬಿಡು. ಹೆಂಗಾಗುತ್ತೆ? ಹೆಂಗಾಗತ್ತೆ ಅಂದ್ರೆ ನಾವೇನು ಅವ್ನ್ಗೆ 3 ಹೊತ್ತು ಊಟ ಉಣ್ಸಕ್ಕಾಗಲ್ವಾ? ನಾವೇ ಇಟ್ಕೊಳ್ಳೋಣ ಬಿಡು. ಅಂದ್ರೆ ನಿಮ್ಮನೇಲಿ ಇಟ್ಕೋತೀಯಾ? ಅಯ್ಯೋಯ್ಯೋ, ನಮ್ಮನೇಲಿ ಸಾಕಾಗಲ್ಲಪ್ಪ. ನಮ್ಮವ್ವ ಮೊದ್ಲೇ ಕಳವ ತುಂಡ್ ಮಾಡಕ್ ಬಿಡ್ತಾಳ ನನ್ನ. ನಿಮ್ಮನೇಲಿ ಇಟ್ಕೊಳ್ಳಲ್ಲ ಅಂದ್ರೆ ಮತ್ತೆ ಹೆಂಗೋ ಸಾಕೋದು? ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಾನಿಲ್ವಾ ನಿನ್ ಜೊತೆ? ಬಾ ಸುಮ್ನೆ. ನನಗೆ ಗೊತ್ತಿದೆ ಕೊಡ್ಲಾ. ಯಾವಾಗ್ಲೂ ಹಿಂಗೆ ಆಟ ಮಾಡ್ತೀಯಾ? ಆಗತ್ತೆ ಕೊಡ್ಲಾ. ಏನ್ 100 ಸೇರ್ಸ್ಕೊಡಕ್ ಏನಾಗುತ್ತೆ ನಿನ್ಗೆ? ಯಾವಾಗ್ಲೂ ನಾನೇ ಅಡ್ಜಸ್ಟ್ ಆಗ್ಬೇಕು, ನೀನ್ ಅಡ್ಜಸ್ಟ್ ಆಗ್ಬೇಡ. ಕೊಡೆಯ ಕೊಡಪ್ಪ.
ಅಜ್ಜಿ ಏನ್ ಮಗ? ಅಜ್ಜಿ ಬಂದೆ ಮಗ, ಬಂದೆ. ಏನ್ ಕೂಸೆ? ನನ್ ರಾಮು ಎಲ್ಲ ಅಜ್ಜಿ? ಅದು ಹೊಂಟೋಯ್ತಲ್ಲ. ಅದ್ ಯಾಕೆ ಹೇಳ್ತಿದ್ಯೋ? ಏನಾಯ್ತು? ಎಲ್ಲ ಹಂಗ್ ನಿಂತಿದ್ಯಾ? ತಗೊಳ್ಳ, ಹಗ್ಗ ಒಳಗಡೆ ಇಡು. ತಗೊಳ್ಳಲೇ. ಹೋಗ್ಲಿ ಬಿಡು ಕಿಟ್ಟಿ, ಈಗ ಏನ್ ಮಾಡಕ್ಕಾಗತ್ತೆ? ನನ್ ರಾಮು ನನಗ್ ಬೇಕು. ಸಮಾಧಾನ ಮಾಡ್ಕೋ ಕಿಟ್ಟಿ. ಸರಿ ಬಾ, ನಡಿ ಬಾ, ಮನೆಗೆ ಹೋಗೋಣ. ನಡಿಯೋ. ಸರಿ ಬಾರೋ ಕಿಟ್ಟಿಲೋ. ಇವಾಗ ಏನಾಗ್ಬಿಡ್ತು? ಅಳ್ಬೇಡ, ಸುಮ್ನಿರೋ ಕಿಟ್ಟಿ. ಕಿಟಿ, ಕಿಟಿ, ಮಗ ಏಟೊತ್ತು ಅಂತ ಹಿಂಗ್ ಒಂದೇ ಸಮನ ಅಳ್ತಾ ಕುಂತಿರ್ತೀಯ ಹೇಳು? ಇನ್ನು ಈ ಸ್ಕೂಲ್ಗೆ ಹೋಗ್ಬೇಕು, ನನ್ಗೂ ಕೆಲ್ಸ ಅದೇ ಕಣ್ಮಗ. ಬಾ ಮಗ ಬಾ. ಲೇ ಏನ ಹೆಣ್ಮಗು ತರ ಅಳ್ತಾ ಕೂತಿದ್ಯಾ? ಗಂಡ್ಸು ಕಳ್ಳ ನೀನು, ಗಂಡ್ಸ ಎದ್ದೋ ಕೆಲ್ಸ ನೋಡೋಗೋ. ಲೇ ಮಗ, ಮೊದ್ಲೇ ಇವ್ನ ಎದ್ರಕಂಡವ್ನಿ, ನೀ ಯಾಕಂಗ್ ರೇಗ್ತೀಯಾ? ಇವ್ನೇನಾದ್ರೂ ಹೆಣ್ಮಗು ಆಗಿದ್ರೆ ಕುತ್ತಿಗೆ ಸಾಯಿಸ್ಬಿಡ್ತಾ ಇದ್ದೆ. ನಿಮ್ ಮಗಿನ ಹಿಂಗೆಲ್ಲ ಒಂದೇ ಸಮನ್ ಬೈತಾ ಇರ್ಬೇಡ, ಸುಮ್ ಹೋಗ್ಲಾ. ಹಿಂಗೆ ಮುದ್ದು ಮಾಡು, ದೊಡ್ಡನಾದ್ಮೇಲೆ ಕೈ ಬಳೆ ತಟ್ಕೊಂಡು ಓಡಾಡ್ಲಿ. ಏಯ್ ಹೋಗೋ, ಎದ್ದೋ ಕೆಲ್ಸ ನೋಡೋಗೋ. ಕುತ್ಕೊಂತಾನೆ, ಇದಕ್ಕೆಲ್ಲ ನಿಂದೆ ಕುಮ್ಮಕ್ಕು ಮಾಡ್ತೀನಿ. ಹಂಗೆಲ್ಲ ಅಳ್ಬಾರ್ದು ಕಣ್ಕಂತ, ಜಾಣ ಅಲ್ವಾ ನೀನು? ಎದ್ ಬಾ, ಬಾಪ. ಹಿಂಗೆಲ್ಲ ಅಳ್ತಾರ? ಒಂದೇ ಸಮನ ಹಿಂಗ್ ಅಳ್ತಿದ್ರೆ ಏನಾಯ್ತದ ಹೇಳು? ಸುಮ್ಕಿರು ಮಗ, ಬಾಯ್ ಕೂತ್ಕೊ. ಹಂಗೆಲ್ಲ ಅಳ್ಬೇಡ. ಈಗಿತ ಜಾತ್ರೆ ಬರ್ತದಲ್ಲ, ಅವಾಗ ದೊಡ್ಡ ದೊಡ್ಡ ಗೊಂಬೆ ಕೊಡಿಸ್ತೀನಿ ನಿನ್ಗೆ. ಪೂಗ್ರಿ, ಗಿಲ್ಲಿ ದಾಂಡು, ನೀ ಏನ್ ಕೇಳು, ಏನ್ ಬೇಕಾದ್ರೂ ಕೊಡಿಸ್ತೀನಿ. ಅಳ್ಬಾರ್ದು, ಸುಮ್ಕಿರಪ್ಪ. ಜಾಣ ಅಲ್ಲ ನೀನು. ನಿಮ್ಮಪ್ಪ ಬಂದ್ಬಿಡ್ತಾನೆ.
ನಂಗ ಅವೆಲ್ಲ ಏನು ಬೇಡ ಕಣಜ್ಜಿ. ರಾಮುನ ಯಾಕೆ ಮಾರ್ಬೇಕಾಗಿತ್ತು? ಅವ್ನ್ ನನ್ ಜೊತೆ ಫ್ರೆಂಡ್ ಆಗಿ ಎಷ್ಟ್ ಚೆನ್ನಾಗಿ ಆಡ್ಕೊಂಡಿದ್ದ ತಾನೆ. ಅಲ್ಲ ಕಣಪ್ಪ, ದನ್ಗಳೆಲ್ಲಾರ ಫ್ರೆಂಡ್ ಆಯ್ತವ? ಅವ್ನ್ ನನ್ ಫ್ರೆಂಡೇ. ನನ್ ರಾಮು ಬೇಕು. ಅಯ್ಯೋ ಸುಮ್ನಿರು ಕಂದ, ದೂರಿ ಸುಮ್ನಿರು. ಅಯ್ಯೋ ಸಮಾಧಾನ ಮಾಡ್ಕೊಳಕಂದ, ಯಾಕೆ ಹಿಂಗ್ ಒಂದೇ ಸಮ ರಚ್ಚೆ ಹಿಡ್ಕೊಂಡಿದ್ಯಾ? ಸಮಾಧಾನ ಮಾಡ್ಕೋಕಂದ ನೀನು. ಸಿದ್ದು, ಸಿದ್ದು ಬಾಯ್ ಬಾಯ್ಲಿ. ನೀವ್ ಆಟ ಆಡ್ಕೊಳ್ತಾ ಇರೋ, ನಾನು ಹೋಗ್ಬಿಟ್ಟು ಬರ್ತೀನಿ, ಅಜ್ಜಿ ಕರೀತವ್ರೆ. ಸರಿ ಸರಿ. ಸುಮ್ಕಿರು ಮಗ. ಏನಜ್ಜಿ? ನೋಡ್ ಮಗ, ಒಂದೇ ಸಮನ ಹೇಳ್ತಾವನೆ, ಕರ್ಕೊಂಡೋಗು ಆಡ್ಸು. ಸಮಾಧಾನ ಆಯ್ತಾನೆ. ಆಮೇಲೆ ಬೇರೆ ಬನ್ರಿ, ಸ್ಕೂಲ್ ಹೋಗುರಂತೆ, ಕರ್ಕೊಂಡೋಗು. ಹೋಗೋಣ. ನೀನ್ ಔಟದೆ ಹೋಗೋ. ಸರಿ ಹಾಕ್ರ. ಬೇವರ್ಸಿ, ಹಿಂದೇನೆ ಇಲ್ಲಿ ಕೆಲಸ? ಗಂಡ್ ಮಕ್ಳ ಜೊತೆ ಆಟ ಆಡ್ತೀಯಾ? ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ಬೇಕು. ಹೋಗು, ಕೆಲಸ ನೋಡೋಗು. ಹೋಗೆ ಹೋಗೆ, ಕೆಲಸ ನೋಡೋಗು. ಹೋಗ್ತಾ ಇರೋ. ಯಾವಾಗ್ಲೂ ಹಿಂಗೇನೆ. ಚಿಕ್ಕದ್ರಲ್ಲಿ ಬಾರಿಸಿ ಹೆಣ್ಮಕ್ಳು ಮನೆ ಕೂರ್ಸಿದ್ರೆ ಬುದ್ಧಿ ಕಲಿತವೆ. ಹೋಗ್ತಾ ಇರೋ. ಯಾವನಾದ್ರೂ ಅವಳ ಜೊತೆ ಆಟ ಆಡಿದ್ರೆ ಚರ್ಮ ಸುಳಿದು ಬಿಡ್ತೀನಿ. ಹೆಣ್ಣು ನಾವು ಯಾಕೆ ಹುಟ್ಟುತ್ತವ? ನಮ್ ಪ್ರಾಣ ತಿನ್ನಕ್ಕೆ. ಈ ಅಪ್ಪ ಜೀವನದಲ್ಲಿ ಬದಲಾಗಲ್ಲ. ಅದ್ಯಾಕೆ ಸೋಮಣ್ಣ ಯಪ್ಪ ಹಂಗೆ ಊರಲ್ಲಿ ಹೆಣ್ಮಕ್ಳ ಮೇಲೆಲ್ಲ ಕಿಡಿಕರ್ತಾನೆ? ಅಯ್ಯ, ವಿಷಯ ಗೊತ್ತಿಲ್ವೇಲ್ಲ? ಏನು? ಇವನು ರಕ್ಕರ ಮೇಲೆ ಪ್ರಾಣನೇ ಮಾಡಿಕೊಂಡಿದ್ದ. ಹೌದಾ? ಯಮ್ನು ಯಾರನ್ನೋ ಪ್ರೀತಿ ಮಾಡಿ ಊರ್ ಬಿಟ್ಟು ಹೊಂಟಾಗೈತೆ. ಮರ್ಯಾದೆ ಹೋಯ್ತು ಅಂತ ಅವ್ರ ಅಪ್ಪ ನೇಣಕ್ಕೆ ಸೋತೋದ. ಹಂಗಂತ ಆ ಊರ್ ಬಿಟ್ಟು ಇಲ್ಲಿ ಬಂದ್ ಸೇರ್ಕೊಂಡಾನೆ. ಆವಾಗಿಂದ ಹಿಂಗೆಯ. ಅದಕ್ಕೆ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಹಂಗೆ ಅನ್ನಕಾಯ್ತದ? ಮತ್ತಿನ್ನೇನ್ಲ? ಅಲ್ಲ, ಸ್ವಂತ ಅಕ್ಕನ ಹಿಂಗ್ ಮಾಡಿದ್ಮೇಲೆ ಕಂಡರ ಹೆಂಗ್ಸ ನಂಬ್ತಾನೆ ಇವನು. ಅಯ್ಯೋ ಇದು ಬಿಡಪ್ಪ, ಇವನ್ ಹೆಂಡತಿಗೆ ಹೆಣ್ಣು ಹುಡ್ತವೆ ಅಂತ ಗೊತ್ತಾಗಿ ಹೊಟ್ಟೆಯಲ್ಲೇ ವಿಷ ಹಾಕಿ 5 ಹೆಣ್ಣು ಮಕ್ಕಳನ್ನ ಸಾಯಿಸಾನೆ ಅಂತ ನೀಚ್ನರ ಮಗ ಇವನು. ಅಯ್ಯ ಅಯ್ಯಮ್ಮ ದೇವ್ರಂತವಳು ಕಿಟ್ಟಿನ ಇವನ್ ಕೈಯಲ್ಲಿ ಕೊಟ್ಟು ಶಿವನ್ ಪಾದ ಸೇರ್ಕೊಂಡ್ಲು. ಹೌದಾ ಸೋಮಣ್ಣ? ಹಿಂಗಾಗ್ಬಾರ್ದಾಗಿತ್ತು. ಆದ್ರೂ ಕಂಡೋರ್ ಮನೆ ಸುದ್ದಿ ನಮ್ಗೆ ಯಾಕೆ ಹೇಳು? ಹ್ಞೂ ಕಣಪ್ಪ. ಅಲ್ಲ, ಅಮ್ಮ ಆಡ್ದಾರ ಪಾಪ ಆಡ್ದಾರ ಬೈಗೆ ಅಂತಾರಲ್ಲ, ನಮ್ಗೆ ಯಾಕೆ ಬಿಡು ಊರ್ ಸುದ್ದಿ. ಲೈ ಬುಗ್ರಿ ನಿಂತೋಗ್ಬಿಡ್ತು. ಕೊಡ್ಲಾ ಇಲ್ಲಿ ತಾರವ. ನಾನ್ ಕೊಡಲ್ಲ. ಲೈ ನಾನ್ ಬಿಡ್ತೇರೋ ಬುಗ್ರಿ ಅನ್ಲ. ಕೊಡ್ಲಾ ಇಲ್ಲಿ ತಾರವ. ತಗೊಳ್ಳಿ. ಬೋಲಿದ್ದೀರಿ ಮಾತ್ರ ಬಾ. ಯಾಕ್ಲೆ ಸ್ಕೂಲ್ಗೆ ಹೋಗಿಲ್ಲ ಇನ್ನುವೆ? ಓ, ಸ್ಕೂಲ್ಗೆ ಹೋಗಕ್ಕೆ ಇನ್ನ ಬಹಳ ಟೈಮ್ ಐತೆ. ಆಮೇಲೆ ಹೋಗ್ತೀವಿ ನಾವು. ಓದ್ದಾರ ಆದಂಗೆ. ರಮಣ, ಎಲ್ಗ ಹೋಗ್ತಿದ್ಯಾ? ಬಾ ಆಟಾಡಕ್ಕೆ. ರಮಣ ಹೋಗ್ಲಿ, ಬಾರ, ನಾವ್ ಆಟ ಆಡ್ಕೊಳ್ಳೋಣ. ಲೋ ಕಿಟ್ಟಿ, ಲೋ ಕಿಟ್ಟಿ, ಆಟ ಆಡೋದ್ ಬಿಟ್ಬಿಟ್ಟು ಯಾಕ್ಲೆ ಅಳ್ತಾ ಇದ್ಯಾ? ಕಿಟ್ಟಿ, ಲೋ ಸಿದ್ಧ, ಬಾರ್ಲಾ ಇಲ್ಲಿ. ಬಂದೆ ರಮಣ. ಏನ್ ರಮಣ? ಯಾಕ್ಲೆ ಅಳ್ತಾವ್ನೆ? ಏನಾಗೈತ್ಲೆ ಅವನ್ಗೆ? ಅಣ್ಣ, ಅವ್ರ ಮನೇಲಿ ಒಂದ್ ಕರು ಇತ್ತಲ್ಲ ರಾಮ, ಅದನ್ನ ಮಾರ್ಬಿಟ್ರಂತೆ. ಅದಕ್ಕೆ ಬೇಜಾರಾಗ್ ಕೂತವ್ನೆ. ನೀನೇ ಹೇಳು ರಮಣ್ಣ, ರಾಮ ಅಂದ್ರೆ ನಂಗೆ ಎಷ್ಟು ಇಷ್ಟ ಅಂತ. ನಿಂಗೂ ಗೊತ್ತು ತಾನೆ. ಅವನನ್ನ ಮಾರ್ಬೋದು ಹಂಗೆ ನಮ್ಮಪ್ಪ. ಏನ್ ಮಾಡಕ್ಕಾಯ್ತದಪ್ಪ? ಉಪಯೋಗ ಇಲ್ಲದ್ನ ಮಾರಾಕ್ತಾರೆ ಇಲ್ಲ ಬಿಸಾಕ್ತಾರೆ. ಅದಕ್ಕೆ ಯಾಕೆ ಕಳ್ತೀಯ ಕಿಟ್ಟಿ? ಯಾಕೆ ಉಪಯೋಗಕ್ಕಿರ್ಲಿಲ್ಲ ನನ್ ರಾಮ? ಅಯ್ಯೋ ಕಿಟ್ಟಿ, ನಾಟಿ ಗಂಡ್ಕರು ಆದ್ರೆ ಹುಳ ಕಾಯ್ಕತಾರೆ. ಸಿಂಧಿ ಗಂಡ್ಕರು ಉಪಯೋಗಕ್ಕೆ ಬರಲ್ಲ, ಮಾರಾಕ್ ಬಿಡ್ತಾರೆ. ಅಯ್ಯೋ ಅಳ್ಬೇಡ ಕಣೋ, ನೀನಿನ್ನೂ ಚಿಕ್ಕ ಹುಡುಗ. ದೊಡ್ಡನಾದ್ಮೇಲೆ ಎಲ್ಲ ಅರ್ಥ ಆಯ್ತದೆ. ಇದು ರೈತರ ಸಮಸ್ಯೆ. ಹಂಗಂದ್ರೆ ನಮ್ಮನೆ ಗೌರಿ ಮತ್ತೆ ನಿಮ್ಮನೆ ಅಲ್ವಾ ಎಲ್ಲಾನು ಮಾರ್ಬಿಡ್ಲಿ? ಹೆಂಗ್ ಮಾರಕ್ಕಾಯ್ತದೆ? ಅವು ಹಾಲ್ ಕೊಡ್ತಾವಲ್ಲ, ಅದಕ್ಕೆ ಇಟ್ಕೊಂಡವ್ರೆ. ಮುಂದೊಂದಿನ ಅವ್ ಹಾಲ್ ಕೊಡ್ನಿಲ್ಲ ಅಂದ್ರೆ ಅವಕ್ಕೂ ಇದೇ ಗತಿನೇಯ. ಸುಮ್ನೆ ಕೂರ್ಸ್ಕೊಂಡ್ ಯಾರು ಇಟ್ಟಾಕ್ತಾರೆ ಹೇಳು? ಹಂಗಂದ್ರೆ ನನ್ನಿಂದನೂ ಏನು ಉಪಯೋಗ ಇಲ್ಲ, ನನ್ನನ್ನು ಮಾರ್ಬಿಡ್ಲಿ. ನೀನು ಎತ್ ಮಗ ಕಣೋ, ಹೆಂಗೂ ಮಾರ್ತಾರೆ. ಮತ್ತೆ ಅವತ್ತು ಭದ್ರಣ್ಣನ ಮನೇಲಿ ಅವ್ರ ಮಕ್ಕಳನ್ನ ಮಾರ್ಲಿಲ್ವಾ? ಕರೆಕ್ಟ್. ಅಯ್ಯೋ, ಈ ಹುಡ್ಗಂಗೆ ಹೆಂಗ್ ಹೇಳದಪ್ಪ?
ಕಿಟ್ಟಿ, ಹೆಣ್ಮಕ್ಳಂದ್ರೆ ಹುಡ್ತಾಗ್ಲಿಂದ ಬೆಳೆಸಿ ಸಾಕಿ ಮದ್ವೆ ಮಾಡಿ ಕೊನೆವರೆಗೂ ಸಿಕ್ಕಾಪಟ್ಟೆ ಖರ್ಚಿರ್ತದೆ ಕಣೋ. ಅದಕ್ಕೆ ಹೆಣ್ಮಕ್ಳಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೆ ಉರ್ದ್ ಬೀಳ್ತಾರೆ. ಅದು ತಪ್ಪಲ್ವಾ? ಜಗತ್ನಲ್ಲಿ ಸರಿ ತಪ್ಪು ಎರಡು ಇರ್ತವೆ. ತಪ್ಪನ ತೆಗಿಬೇಕು, ಸರಿನ ತಗಬೇಕು. ಇವೆಲ್ಲ ನಿಂಗೆ ಅರ್ಥ ಆಗಲ್ಲ, ನೀನಿನ್ನೂ ಚಿಕ್ಕ ಹುಡ್ಗ. ಲೈ, ಇಷ್ಟು ಯಾರಾದ್ರೂ ಅಳ್ತಾರೇನ್ಲಾ? ಬೇಜಾರ್ ಮಾಡ್ಕತ್ತಾರೇನ್ಲಾ? ನಗು 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 ನಗ್ಲಾ? ನಗು 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 ನಗು. ಲೈ, ಯಾರನ್ನು ಕರ್ಕಬಾ, ಕಣ್ಣ ಮುಚ್ಚಲಿ ಆಟ ಆಡೋಣ. ಎಲ್ರು ಬರ್ರೋ, ಕಣ್ಣ ಮುಚ್ಚಲಿ ಆಟ ಆಡೋಣ. ನೋಡಿ, ಈಗ ನಾನ್ ಕಣ್ಣ ಮುಚ್ಚಲೆ ಮಾಡ್ತೀನಿ, ನೀವೆಲ್ಲ ಹೋಗ ಉಂಟ್ಕಳಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಹುಟ್ಟೆ. ಸಿದ್ದು, ನಿಮ್ಮಮ್ಮ ಕರಿತಾ ಇದಾರ ನೋಡು, ಯಾಕೆ ಸ್ಕೂಲ್ ಟೈಮ್ ಆಗಿಲ್ವಾ? ಏ ಬಾರೋ ಇಲ್ಲಿ, ಕಿಟ್ಟಿನ್ ನೋಡಿದ್ರೇನ್ರು ಯಾರಾದ್ರೂ? ಅಯ್ಯೋ, ಏ ಯಾರಾದ್ರೂ ಕಿಟ್ಟಿನ್ ನೋಡಿದ್ರೇನ್ರು? ಕಿಟ್ಟಿ, ಬೇಗ ಬಾರೋ, ನಿಮ್ಮ ಅಜ್ಜಿ ನಂಗ್ ಬೈತಾರ ಕಣ. ಆಮೇಲೆ ಕಿಟ್ಟಿ, ಕೇಳಿಸ್ತಿಲ್ವಾ? ಕಿಟ್ಟಿ, ಎಲ್ಲೋ ತಪ್ಪ ಇವನು. ಓ, ಇಲ್ಲಿದೀಯಾ? ಲೋ ಕಿಟ್ಟಿ, ಇಲ್ಲಿ ಕೂತಿದೇನೋ, ನಿಂಗೋಸ್ಕರ ಅಲ್ಲೆಲ್ಲ ಹುಡ್ಕಾಡಿದೀನಿ ಕಣಲ್ಲೋ. ಬಾರೋ. ಕಿಟ್ಟಿ, ಏನು ಇದು ಕೈಯಲ್ಲಿ ಮಗು? ನಂಗೂ ಗೊತ್ತಿಲ್ಲ ಕಣೋ, ಯಾರೋ ಇಲ್ಲಿ ಬಿಟ್ಟೋಟೋಗಿದ್ರು. ಇಷ್ಟು ಚಿಕ್ಕ ಮಗುನ ಈ ಕಲ್ ಮೇಲೆ ಇಟ್ಟೋಗಿದ್ರಾ? ಹ್ಞೂ ಕಣೋ. ಯಾರ್ದು ಏನೋ ಕಳ್ದೋಗಿರ್ಬೇಕು ಕಣೋ, ಹುಡುಕ್ತಿರ್ತಾರೆ. ಅದ್ ಸರಿ, ನಿನ್ ಕೈಯೆಲ್ಲ ಕಿಟ್ಕೊಂಡಿದ್ಯಾ? ಹಂಗೆ ಬಿಡಕ್ಕಾಗುತ್ತೇನೋ, ಅದಕ್ಕೆ ಎತ್ಕೊಂಡಿದ್ದೆ. ಈಗೇನು ಮಾಡೋದು? ಸರಿ ಇರು, ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಊರಿಗೆ ಹೋಗ್ಬಿಟ್ಟು ಯಾರ್ದು ಮಗು ಕಳ್ದೋಗಿದೆ ಅಂತ ತಿಳ್ಕೊಂಬರ್ತೀನಿ. ಆಯ್ತು ಆಯ್ತಾ? ಆಯ್ತು. ಮಗು ಹುಷಾರಾಗಿ ನೋಡ್ಕೋ ಕಿಟ್ಟಿ. ಆಯ್ತು ಆಯ್ತು. ಸರಿ ಕಣೋ, ನಾನು ಬೇಗ ಹೋಗ್ಬಿಟ್ಟು ಬರ್ತೀನಿ. ಮಗುನ ಹುಷಾರಾಗಿ ನೋಡ್ಕೋ ಕಿಟ್ಟಿ. ಇಲ್ಲೇನ ಮಾಡ್ತಾ ಇದ್ಯಾ?
ನಡಿ ಸ್ಕೂಲ್ ಟೈಮ್ ಆಯ್ತು. ಏನಿಲ್ಲಪ್ಪ. ಸ್ಕೂಲ್ಗೆ ಹೋಗಿದ್ರೆ ನಾಟಕ ಕಂಡಿದ್ಯಾ ರೋಡಲ್ಲಿ? ನಡಿಲ್ಲ. ಸ್ಕೂಲ್ಗೆ ಹೋಗ್ಬೇಕು, ಊರ್ ಸುತ್ತಕ್ ಹೋಗ್ಬಾರ್ದು. ಆಯ್ತು ಚಂದ್ರಣ್ಣ, ಇವನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಣ್ಣ. ಬಿಡಪ್ಪ ಅಪ್ಪ ಮನೆಗೆ ಬರ್ತೀನಿ ಮತ್ತೆ ಬಿಡಪ್ಪ. ಆಯ್ತಾಯ್ತು, ಸೀದಾ ಮನೆಗೆ ಹೋಗ್ತೀನಿ. ಹೋಗ್ ಮನೆಗೆ ಬರ್ಬೇಕು. ಮಗು ಏನು ಆಯ್ತು? ಓಣ ಏನ್ಲಾ ಚೆನ್ನಾಗಿದ್ದೀರಣ್ಣ? ಹೋಗೋಣ ಹೇಳ. ತಿಂಡಿ ಆಯ್ತಾ? ಆಯ್ತಾಯ್ತು. ಓ ಏನ್ JCB ಅಲ್ಲಿ ಮಣ್ಣು ಎತ್ತುತ್ತಾ ಇದೀರಾ? ಮಂಡಲ್ದ ಇನ್ನೇನ್ ಎತ್ತಾರಲ್ಲ. ಸರಿ ಸರಿ ಅಣ್ಣ. ಅಪ್ಪ ಸದ್ಯ ಅಂತೂ ಆ JCB ಇಂದ ಬಚಾವಾದ್ವಿ. ಕಣ, ಇಲ್ಲ ಅಂದಿದ್ರೆ ಈ ಮಗುನು ಬಗ್ದು ಬಿಡ್ತಿದ್ರು. ಕಣ, ನೀನ್ ಹೇಳ್ತೀರ ನಿಜನೇ. ಅದ್ ಸರಿ, ಏನಾದ್ರೂ ಮಗು ಬಗ್ಗೆ ಗೊತ್ತಾಯ್ತಾ? ಇಲ್ಲ ಕಣೋ, ಮಗು ಬಗ್ಗೆ ಊರಲ್ಲಿ ಸುದ್ದಿನೇ ಇಲ್ಲ. ಹಂಗಾದ್ರೆ ಯಾರಷ್ಟಿರ್ಬಹುದು? ಏಯ್ ಥೂ, ನಿನ್ನ ಯಾಕೋ ಹಂಗ್ ನೋಡ್ತಿದ್ಯಾ? ಲೋ, ಇದು ಹೆಣ್ಮಗು, ಅದಕ್ಕೇನೆ ಅವರು ಬೇಡ ಅಂತ ಬಿಸಾಕ್ಬಿಟ್ಟೋಗಿರೋದು. ಹಾ, ಹೆಣ್ಮಗನ ಬಿಸಾಕ್ತಾರಂತ ನಿಂಗೆ ಗೊತ್ತು? ಯಾಕೆ ನಿನಗ್ ಗೊತ್ತಿಲ್ವಾ? ಅವತ್ತು ಭದ್ರಣ್ಣನ ಮನೇಲಿ ನೀನೇ ನೋಡ್ದೆ ತಾನೆ? ನನ್ ಮನೆ ಇದೆ ಅಲ್ವಾ, ನನ್ನ ಕಳಿಸ್ಬೇಡ್ರಿ, ನಿಮ್ ಕೈ ಮುಗಿತೀನಿ. ಮಗು ಗಂಡಾಗಿದ್ರೆ ಈ ಮನೇಲಿ ನಿಮ್ ಜಾಗ ಇರ್ತಿತ್ತು, ಹೆಣ್ಣಾಗಿದೆ ಈ ಮನೇಲಿ ನಿಮ್ ಜಾಗ ಇಲ್ಲ. ಗಂಡಾದೇನು ಹೆಣ್ಣಾದೇನು ಮಗು ಮಗುನೇ ಅಲ್ವಾ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ತಲೆ ಕೆಡಿಸ್ಬೇಡ, ಮನೆ ಬಿಟ್ಟು ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಇರ್ರಯ್ಯ, ಸುಮ್ಮನೆ ಇರ್ರಯ್ಯ. ಅವತ್ತೇನೆ ಹೇಳಿದ್ರಿ ನೀವು, ಏನ್ ಹೇಳಿದ್ರಿ ನೀವೆಲ್ಲ? ಅವತ್ತು ತಲೆ ಕೆಡಿಸಿಕ್ಕೆ ತಾನೇ ಅವಳ ಮನೆಗೆ ಸೇರಿಸಿದ್ದು. ಹೋಗಲ್ವ ಮನೆ ಬಿಟ್ಟು? ಮನೆ ಬಿಟ್ಟು ಒಂದು ಮಗು ಎತ್ಕೊಂಡು ಎಂಟುಂಡ ಎತ್ಕೊಂಡು ಸಾಯ್ತಾಳೆ. ಹೋಗಲ್ವ ನೀನು ಮನೆ ಬಿಟ್ಟು? ಹೋಗಲ್ವ ನೀನು? ಹೋಗಲ್ವ ನೀನು? ನಿಜವಾಗ್ಲೂ ಹೋಗಲ್ವಾ? ನೀನು ಹೋಗಿಲ್ಲ ಅಂದ್ರೆ ಕುತ್ಕಿ ಸಾಯಿಸ್ಬಿಡ್ತೀನಿ. ನಿದ್ದೆ ಯಾರು ಮಾಡ್ತಾರೋ? ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ದೇಶದ ಬಗ್ಗೆನಾ? ಅಂತದೇನ? ದೇಶ ಯಾಕೆ ಹಿಂಗೈತಿ, ನಾವ್ಯಾಕೆ ಹಿಂಗಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೋಮಣ್ಣ, ದೇಶದ ಬಗ್ಗೆ ಬಿಡು. ಈ ಅಮ್ಮನಿಗೆ ಅದೇನಾಗಿತ್ತು? ಅಲ್ಲಿ ಕುಂತದಾಳಲ್ಲ ರಾಕ್ಷಸಿ, ಆ ಅಮ್ಮನ್ ಕೊಂದದ್ದು. ಹೌದಾ? ಹೊಸಿ ಬಿಡ್ಸೇಳು ಸತ್ತಿದ್ದಾಳಲ್ಲಪ್ಪ ಆಯಮ್ಮ. ಈ ಅಮ್ಮನ್ ಸೊಸಿ ಹೊಟ್ಟೆಗೆ ಹೆಣ್ಮಗು ಹುಡ್ತೈತಿ ಅಂತ ಔಷಧಿ ಕೊಟ್ಟು ಆಯಮ್ಮನ್ ಮಗು ಸಾಯ್ಸಕ್ ನೋಡಿದ್ಲು. ಆಯಮ್ಮನ್ನೇ ನುಂಗ್ಕೊಂಡ್ಲು. ಈಗ ನೋಡು ಎಷ್ಟು ಸೊಸಿನ ಇಷ್ಟಪಡ್ತೀನಿ ಅಂತ ಹಬ್ಬ ಬಿಡ್ಸ್ಕೊಂಡು ಹೋಯ್ಕಂತಿದ್ದಾಳೆ. ಸೋಮಣ್ಣ, ಇಂಥವ್ರಿಗೆ ಯಾವಾಗ ಸಾವು ಬರುತ್ತೆ? ಇಂಥ ದರಿದ್ರದವ್ ಸಾಮಾನ್ಯ ಸಾವು ಸಾಯ್ತಾವ. ಹೋಲ್ ಬಿಡತ್ತಾಗೆ, ಹೋಲ್ ಬಿಡು. ಕಂಡೋರ್ ಮನೆ ಸುದ್ದಿ ನಮ್ಗೆ ಯಾಕೆ ಹೇಳು? ಹ್ಞೂ ಕಣಪ್ಪ, ಮಾಡ್ದರ್ ಪಾಪ ಆಡ್ದರ್ ಭಯ ನಂಗೆ. ಊರ್ ಸುದ್ದಿ ನಮ್ಗೆ ಹಾಕ್ಬಿಡು. ಓ, ಈ ಮಗು ಹೆಣ್ಣು ಅನ್ನೋ ಕಾರಣಕ್ಕೆ ಬಿಸಾಕಿದ್ದಾರೆ ಅಂತೀಯಾ? ಹೌದು ಕಣೋ. ಮತ್ತೆ ಈ ಮಗುನ ನಾವೇನು ಮಾಡೋದು?
ಏನ್ ಮಾಡೋದು ಅಂದ್ರೆ ಮೇಷ್ಟ್ರು ಹೇಳ್ಕೊಟ್ಟಿಲ್ವಾ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ. ಮೇಷ್ಟ್ರು ಹೇಳಿದಾರೆ ಕಣೋ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅಂತ. ಆದರೆ ಇಷ್ಟು ಪುಟ್ಟ ಮಗುಗೆ ನಾವು ಹೆಂಗೋ ಸಹಾಯ ಮಾಡೋಕ್ಕಾಗತ್ತೆ? ಒಂದ್ ಕೆಲ್ಸ ಮಾಡೋಣ್ವಾ? ಏನು? ನಮ್ ಮನೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ಹೇಳನ್ವಾ ನೋಡ್ಕೊಳ್ಳೋದಿಕ್ಕೆ. ನಿಮ್ಮ ಅಜ್ಜಿಗ? ಅಕ್ಕೋ ವಿಷಯ ಗೊತ್ತಾಯ್ತಾ? ಮಲ್ಲಿ ಮಗಳು ಜಯ SSLC-ನಾಗೆ ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋಳಂತೆ. ಏ ತಗಿ ಫಸ್ಟ್ ಕ್ಲಾಸ್ ಬಂದ್ರೇನು ಫಸ್ಟ್ ರ್ಯಾಂಕ್ ಬಂದ್ರೇನು, ಅದೇ ಅವಳ ಮಗನಾರ ಪಾಸ್ ಆಗಿದ್ದಿದ್ರೆ ಈಟೊತ್ತಿಗೆ ಕಾಲೇಜ್ಗೆ ಹೋಗಿರೋನು. ಅವನು ನೋಡಿದ್ರೆ ಪೇಲಾಗಿ ಹೊಲ ಉಳುಮೆ ಮಾಡ್ತಾ ಕುಂತವ್ನೆ. ಅಲ್ಲ ಮುಸ್ರ ತಿಕ್ಕೊಂಡ್ ಕುಂತಿರೋಳ್ಗೆ ಯಾಕಂತೆ ಫಸ್ಟ್ ಕ್ಲಾಸ್ ಎಲ್ಲ? ಓಹೋ, ಅವಳು ಯಾಕೆ ಕುಂತ್ಕೊಂಡಾಳು? ಅದೇನೋ ಕಾಲೇಜ್ಗೆ ಹೋಗ್ಬೇಕು ಅಂತ 3-4 ದಿವಸದಿಂದ ಊಟ ನೀರು ಬಿಟ್ಟು ಆಟ ತಂದ್ಕೊಂಡ್ ಕುಂತವಳಂತೆ. ಪಾಪ ಮಲ್ಲಿಗೆ ಅದೇ ಚಿಂತೆ ಆಗ್ಬಿಟ್ಟೈತೆ. ನೀನು ಹೋಗಿ ನನ್ನ ಇಟ್ಲಿಂದ ಉಸ್ಕೊಂಡಿರು. ನಾನು ಹೋಗಿ ಅಜ್ಜಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ಏಯ್ ಎಲ್ಲಗ್ಲಾ ಹೋಗಿದೆ? ಅಪ್ಪ ಇಲ್ಲ ಆಟ ಆಡಕ್ ಹೋಗಿದ್ನಪ್ಪ. ಹೋಗೊಳಗೆ. ಅದಕ್ಕೆ ನೋಡಿ ಹೇಳೋದು, ಈ ಹೆಣ್ಣು ಮಕ್ಕಳನ್ನ ಈ ಸ್ಕೂಲು ಕಾಲೇಜು ಅಂತ ಕಳಿಸ್ಬಾರ್ದು. ಇದನ್ನೆಲ್ಲ ನೋಡಿದ್ರೆ ನಂಗೆ ಏನ್ ಅನ್ಸ್ತದ್ ಗೊತ್ತಾ? ಇಂಥ ಹಾಳು ಹೆಣ್ಮಕ್ಳೇ ಹುಟ್ಟಬಾರ್ದು ಅನ್ಸ್ತದೆ. ಈ ಹೆಣ್ಮಕ್ಳು ಸಾಕೋದು ಒಂದೇ, ಸರ್ಗಲಿ ಕೆಂಡ ಕಟ್ಕೊಳ್ಳೋದು ಒಂದೇ. 2 ಗೊಡ್ಡ ಸನಾರ ತಂದ್ರೆ ಹೊಲ ಉಳ್ಮೆಗಾರ ಬರ್ತದೆ. ಅಲ್ಲ ಕಂಡವ್ರ ಮನೆ ಉದ್ಧಾರ ಮಾಡೋ ಹೆಣ್ಮಕ್ಳನ್ನ ನಾವ್ಯಾಕೆ ಸಾಕ್ ಕಳಿಸ್ಬೇಕು ಅಂತೀನಿ. ಅಯ್ಯೋ, ನಮ್ಮ ಅಜ್ಜಿ ಒಳ್ಳೆಯವರು ಅನ್ಕೊಂಡ್ರೆ ಈ ತರ ಮಾತಾಡ್ತಿದಾರೆ. ಈಗೇನ್ ಮಾಡೋದು? ಅಜ್ಜಿಗೆ ಪಪ್ಪು ವಿಷಯ ಹೇಳೋದೇ ಬೇಡವಾ? ಬೇಡ. ಕಿಟಪ್ಪ ಬಂದ್ಯಾ? ಬಾ ತಿಂಡಿ ತಿನ್ನು ಬಾ. ಅಜ್ಜಿ ನನಗ್ ತಿಂಡಿ ಬೇಡ, ಬರೀ ಹಾಲ್ ಕೊಡು. ತಗೋ ಮಗ, ತಗೋ ಕುಡಿ. ಲೇ ಹಾಲ್ ಎತ್ತಾಗ ತಗೊಂಡೋಯ್ತಿದ್ಯೋ? ಅಜ್ಜಿ ನಾನು ಆಚೆ ಕುಡಿತೀನಿ. ಈಗಿನ ಕಾಲ್ ಮಕ್ಳು ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ, ಜಿಂಕೆ ಮರಿತರ ಆರ್ತಿರ್ತವೆ. ಯಾಕೋಗಿಟ್ಟಿ ಲೋಸಿದ್ದ? ನಾವಿಬ್ರು ಯೋಚಿಸೇ ಇರ್ಲಿಲ್ಲ ಈ ಮಗುಗೆ ಹೊಟ್ಟೆ ಹಸ್ವಿರುತ್ತೆ ಅಂತ. ಹೌದು ಕಣೋ, ಅದಕ್ಕೆ ಅಳ್ತಿರ್ಬೋದು. ಅದಕ್ಕೆ ಹಾಲ್ ತಂದಿದೀನಿ, ಕುಡ್ಸನ್ವಾ? ಅಲ್ಲ ಕಣೋ, ನಿಮ್ಮ ಅಜ್ಜಿಗೆ ಒಂದ್ ಮಾತು ಹೇಳಿದಿದ್ರೆ ಕುಡ್ಸಿರೋರಲ್ವೇನೋ? ನಮ್ಮ ಅಜ್ಜಿ ಜೊತೆ ನಿಮ್ಮಮ್ಮ ಒಳಗಡೆ ಮಾತಾಡ್ತಿದ್ದಾರೆ. ನಮ್ಮಮ್ಮನೂ ಇದಾರ? ಮೂಕಳು. ಅಯ್ಯಯ್ಯೋ, ಹೆಣ್ಮಕ್ಳೇ ವೇಸ್ಟ್ ಅಂತ ಮಾತಾಡ್ಕೊಳ್ತಿದ್ದಾರೆ. ಹಂಗ್ ಮಾತಾಡ್ಕೊಂಡ್ರಾ? ಮೂಕಣು. ಛೇ ಕಳಮ್ಮ, ಇಲ್ಲೇ ಮಾಡೋದೀಗ? ಒಗೆದದೆ ಒಗದ್ ಬಿಡ್ತೀನಿ. ಮಾತು ಆಯ್ತದೆ, ಕೆಲ್ಸನೂ ಆಯ್ತದೆ. ಬಾ. ಸರಿ ಕಣಕ್ಕ, ಹಂಗೆ ಆಗ್ಲಿ. ನಾವಿಲ್ಲಿದ್ರೆ ಮಗು ವಿಷಯ ಗೊತ್ತಾಗೋಗುತ್ತೆ. ಬೇರೆ ಕಡೆ ಹೋಗಣ್ವಾ? ಎಲ್ಲಿಗೆ ಹೋಗಣ್ವೋ? ಎಲ್ಲಿಂದ ತಗೊಂಬಂದ್ವು ಅಲ್ಲ ಬಿಟ್ಬಿಡೋಣ. ಇದನ್ ಬಿಟ್ಟೋರೆ ಬಂದು ತಗೊಂಡೋಗ್ಬೋದು, ಹೇಳಕ್ಕಾಗಲ್ಲ. ಬೇಡ ಕಣೋ, ಇವಳೆಷ್ಟು ಚೆನ್ನಾಗಿದ್ದಾಳೆ ನೋಡು. ಅಡ್ವರ್ಟೈಸಲ್ಲಿ ಬರುತ್ತಲ್ಲ ಆ ಪಾಪು, ಆ ತರ ಇದ್ದಾಳೆ. ಅದನ್ನೆಲ್ಲ ಬಿಡು.
ಇವಾಗ ಈ ಮಗಿನ ಏನ್ ಮಾಡೋಣ ಹೇಳು? ಲೋ ಸಿದ್ಧ, ನಮ್ ರಾಮಣ್ಣನ್ ಕೇಳೋಣ, ಅವನೇ ಏನಾರ ಹೇಳ್ತಾನೆ. ಹಾ ಲೋ ಕಿಟ್ಟಿ, ಏನು? ರಾಮಣ್ಣ ಕೂಡ ನಮ್ಗೆ ಸಹಾಯ ಮಾಡಕ್ಕಾಗಲ್ಲ ಕಣೋ. ರಾಮಣ್ಣ ಇರೋದು ಯಾರ ಮನೇಲಿ ಹೇಳು? ಭದ್ರಣ್ಣನ ಮನೇಲಿ. ಭದ್ರಣ್ಣ ಅವ್ರ ಮಕ್ಕಳನ್ನೇ ಸಾಕಾಗ್ ಬಿಡ್ಲಿಲ್ಲ, ಇನ್ನ ಈ ಮಗುನ್ ಸಾಕಾಗ್ ಬಿಡ್ತಾರೇನೋ? ಹೌದಲ್ವಾ? ಇವಾಗ ಏನು ಮಾಡೋದು? ಲೇ ಸಿದ್ಧ, ಈ ಮಗುನ ನಾವೇ ಸಾಕನ ಕಣೋ. ನಾವಾ? ನಾವಿಬ್ರೆ ರಾಮುನ ಹೆಂಗ್ ಸಾಕನ ಅಂತ ಪ್ಲಾನ್ ಮಾಡಿದ್ವಲ್ಲ, ಅದೇ ತರ ಇವಳನ್ನು ಸಾಕನ. ಅದು ರಾಮು ಕಣೋ, ಕರು. ಇದು ಪುಟ್ಟಿ ಪಾಪು ಕಣೋ, ನಮ್ ಕೈಯಲ್ಲಾಗಲ್ಲ. ಲೋ ಸಿದ್ಧ, ನಾವಿಬ್ರೆ ಯಾರಿಗೂ ಗೊತ್ತಾಗ್ದಂಗ್ ಸಾಕನ, ಇಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ ಕಣೋ. ಈ ಪಾಪು ಎಲ್ಲಿಗೆ ಹೋಗುತ್ತೆ ಹೇಳು? ಪ್ಲೀಸ್ ಕಣೋ ಸಿದ್ಧ, ಒಪ್ಕೊಳ್ಳೋ ಪ್ಲೀಸ್ ಕಣೋ. ನೀನ್ ನನ್ ಫ್ರೆಂಡ್ ತಾನೆ, ನೀನ್ ನನ್ ಫ್ರೆಂಡ್ ಆಗಿದ್ರೆ ಒಪ್ಕೋ ಪ್ಲೀಸ್. ಸರಿ ಕಣೋ, ಆಯ್ತು. ಹಾಗಾದ್ರೆ ಎಲ್ಲಿಡೋಣ ಪಾಪುನ? ಲೋ ಕಿಟ್ಟಿ, ನಿಮ್ ತೋಟದ ಮನೇಲಿ ಇಡೋಣ? ಬೇಡ ಕಣೋ, ನಮ್ಮಪ್ಪ ಅಲ್ಲೇ ಓಡಾಡ್ತಿರ್ತಾರೆ. ಏನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಅಷ್ಟೇ, ಕೊಂದಾಕ್ಬಿಡ್ತಾರೆ. ದೇವಸ್ಥಾನದ ಹತ್ರ? ಬೇಡ ಕಣೋ. ಮತ್ತೆ ಎಲ್ಲೋ ಇಡೋದು? ಎಲ್ಲಿಡೋದು ಅಂತಂದ್ರೆ ಅಲ್ಲೆಲ್ಲಾದ್ರೂ ಬಂಡೆ ಕೆಳಗಡೆ ಇಟ್ರೆ ಆಯ್ತು ಕಣೋ. ಬಂಡೆ ಕೆಳಗ? ಯಾಕೆ? ಅಲ್ಲೆಲ್ಲ ಹುಳ ಎಲ್ಲ ಇರುತ್ತೆ ಕಣೋ. ಹಂಗಂತ ಅದಕ್ಕೆ ಮನೆ ಮಠ ಗುಡಿಸ್ಲು ಅಂತ ಏನಾದ್ರು ಕಟ್ಟಕ್ಕಾಗತ್ತಾ? ಹೋಗಲ್ಲೋ, ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಕಟ್ಬೋದು ಕಣೋ, ಮನೆ ಅಲ್ಲ ಗುಡಿಸ್ಲು. ಹೆಂಗೆ? ಅದೇ ಅವತ್ತು ರಾಮಣ್ಣ ಹೇಳ್ಕೊಟ್ಟಿದ್ರಲ್ಲ ಅವ್ರ ಹೊಲದಲ್ಲಿ. ನಾವು ಕಟ್ಟಿದೀವಿ. ಸರಿ ಸರಿ, ಇಬ್ರು ಕಟ್ಟಿದೀವಿ. ಬಾ ಪಾಪನ ಎತ್ಕೊಂಡ್ ಬರೋಣ. ಕಳ್ಳ. ಪಾಪು ಚೆನ್ನಾಗಿದ್ಯಾ ಮನೆ? ಲೋ ಸಿದ್ಧ, ನಾವು ಅವಾಗಿಂದ ಪಾಪುನ ಪಾಪು ಅಂತಾನೆ ಕರಿತಿದ್ದೀವಿ ಕಣೋ. ಏನಾರ ಹೆಸರಿಡೋಣ? ಹೆಸರ ಏನಂತಿಡನ್ವೋ? ಪುಟ್ಲಕ್ಷ್ಮಿ? ಥು, ಚೆನ್ನಾಗಿಲ್ಲ ಅದು. ಪುಟ್ಗೌರಿ? ಅದು ಚೆನ್ನಾಗಿಲ್ಲ. ಗುಬ್ಬಿ ಮರಿ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಸರಿ ಬಿಡು. ಗುಬ್ಬಿ ಮರಿ. ಆಯ್ ಗುಬ್ಬಿ ಮರಿ. ಲೋ ಕಿಟ್ಟಿ,
ಇಲ್ಲೇನೋ ಗೊಬ್ಬು ವಾಸನೆ ಬರ್ತಿದ್ಯಲ್ಲೋ ಕಿಟ್ಟಿ. ಏನೋ ಗಬ್ಬು ವಾಸನೆನಾ? ನೋಡ್ಬೇಕಿದ್ರೆ. ನಾನಂತವನಲ್ಲಪ್ಪ, ನಂಗೆ ಯಾಕೋ ನಿನ್ ಮೇಲೆ ಡೌಟು. ನಾನು ಅಂತನಲ್ಲಪ್ಪ. ಸರಿ ಇರು, ಈಗ ಯಾರು ಅಂತ ಕಣ್ಣಿಡ್ದು ಬಿಡ್ತೀನಿ. 10, 20, 30, 40, 50, 60, 70, 80, 90, 100. ನಮ್ ಗುಬ್ಬಿ ಮರಿ ಹತ್ರನೇ ಕಣೋ ವಾಸನೆ ಬರ್ತಾ ಇರೋದು. ಇರು ತೆಗ್ದು ನೋಡ್ತೀನಿ. ಕಕ್ಕ ಮಾಡ್ಕೊಂಡ್ಬಿಟ್ಟಿದಲ್ ಕಣೋ. ಬಾರಪ್ಪ ಕ್ಲೀನ್ ಮಾಡು. ಪಾಪುನ್ ತಗೊಂಬಂದಿ ನೀನೇ ಕ್ಲೀನ್ ಮಾಡು. ನಂಗಿವಾಗ ಗೊತ್ತಿಲ್ಲ, ನೀನೇ ತೊಳಿಬೇಕು. ಬಾರೋ ಇಲ್ಲಿ. ಗುಬ್ಬಿ ಮರಿನ್ ತಂದಿದ್ಯಾರು? ನಾನೇ ಕಣೋ. ಮತ್ತೆ ನನಗೆ ಹೇಳ್ತಿದ್ಯಾ ಕ್ಲೀನ್ ಮಾಡು ಅಂತ? ನಂಗಿದೆಲ್ಲ ಅಭ್ಯಾಸ ಇಲ್ಲ ಕಣೋ. ಹಂಗಂತ ಹೇಳ್ಬಿಟ್ಟು ನಾನ್ ತೊಳಿಬೇಕಾ? ಪ್ಲೀಸ್ ಕಣೋ, ಬಾರೋ, ಇಬ್ರು ಸೇರ್ಕೊಂಡು ತೊಳಿಯೋಣ ಬಾರೋ. ಹಂಗ್ ಬಾ ದಾರಿಗೆ. ಓಹೋ, ನಾನೊಬ್ಬನ ಕೈಯಲ್ಲಿ ಮಾಡ್ಸಕ್ ನೋಡಿದ್ದ? ಬಾ ಗೊಬ್ಬು ವಾಸನೆ. ಪಾಪ ಬಟ್ಟೆ ಎಲ್ಲ ಒಂಥರ ಮಾಡ್ಕೊಬಿಟ್ಟಿದೆ ಅಲ್ವಾ? ನಾನು ಹೋಗಿ ಬಟ್ಟೆ ತರ್ತೀನಿ, ನೀನ್ ಕ್ಲೀನ್ ಮಾಡ್ತಾ ಇರು ಆಯ್ತಾ? ಯಾವ್ದೋ ಒಂದ್ ನೆಪಾಲ್ ಸಿಗಾಕ್ಸ್ಬಿಟ್ಟಲ್ಲ. ಸರಿ ಸರಿ, ಬೇಗ ಬಟ್ಟೆ ಎತ್ಕೊಂಬಾ. ಆಯ್ತು ಆಯ್ತು, ಓಡ್ ಬೇಗ. ಏನದು? ಅಪ್ಪ ಏನಿಲ್ಲಪ್ಪ, ಏನಿಲ್ಲ. ಏನೋ ಮಾಡ್ತಾ ಇದ್ಯಾ? ಏನಿಲ್ಲಪ್ಪ. ಏಯ್, ಎಲ್ಲಿ ಹೋಗ್ತಾ ಇದ್ಯಾ? ಅಪ್ಪ 5 ನಿಮಿಷ ಬಂದೆ. ಏನೋ ಕಿಟ್ಟಿ, ಬರೋದಕ್ಕೆ ಇಷ್ಟೊತ್ತಾಯ್ತಾ? ಅಯ್ಯೋ ಹೂ ಕಣೋ. ತಂದ ಬಟ್ಟೆ? ತಂದೆ ತಗೋ. ಕೊಡಪ್ಪ ಕಣ. ಅಯ್ಯೋ ನಿನ್ನ ಮಗುಗ್ ಬಟ್ಟೆ ತಗೊಂಬಾರೋ ಅಂದ್ರೆ ಹೋಗಿ ಹೋಗಿ ನಿಮ್ಮಪ್ಪನ ಚಡ್ಡಿ ತಗೊಂಬಂದಿದ್ದೆಲ್ಲೋ. ಥೂ ನಿನ್ನ. ಸರಿ ಇರು, ನಾನೇ ಹೋಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಏನ್ ಮಾಡ್ತೀಯಾ? ಸುಶೀಲಕ್ಕ ಪಾಪು ಇಲ್ವಾ, ಆ ಬಟ್ಟೆ ಎತ್ಕೊಂಬರ್ತೀನಿ. ಅಂದ್ರೆ ನಮ್ ಗುಬ್ಬಿ ಮರಿ ಹೆಸರನ್ನ ಸುಶೀಲಕ್ಕಂಗೆ ಹೇಳಿ ಊರವ್ರಿಗೆಲ್ಲ ತಿಳ್ಸಂಗ್ ಮಾಡ್ತೀಯಾ? ಲೋ ನೀನಿರೋ, ನಾನೇನೋ ಒಂದು ವ್ಯವಸ್ಥೆ ಮಾಡಿ ಬಟ್ಟೆ ತಗೊಂಬರ್ತೀನಿ. ನೋಡ್ದ ಗುಬ್ಬಿ, ನಿನಗ್ ಬಟ್ಟೆ ತರಕ್ ಹೋಗಿ ನಮ್ಮಪ್ಪನ ಚಡ್ಡಿ ತಂದಿದ್ದೀನಿ. ಥು, ಕರ್ಮ. ಲೇ ಸಿದ್ಧ, ಏನೋ ಮಾಡ್ತಿದ್ಯಾ ಅಲ್ಲಿ? ಅಕ್ಕ ಅದು ಪಪ್ಪಾಯ. ಅದು ಕಾಯಿ ಕಣೋ. ಪರವಾಗಿಲ್ಲ ಅಕ್ಕ, ನಂಗೆ ಅದೇ ಬೇಕು. ಅದಕ್ಕೆ ಈ ತರ ಕಳ್ಳನ್ ತರ ಬಂದಿದ್ಯಾ? ಕೇಳಿದ್ರೆ ಕಿತ್ಕೊಡ್ತಾ ಇರ್ಲಿಲ್ವಾ? ಸರಿ, ಕಿತ್ಕೊಂಡ್ ಹೋಗು. ಸರಿ ಅಕ್ಕ. ಏನೋ ನಮ್ ಗುಬ್ಬಿ ಮರಿಗ್ ಬಟ್ಟೆ ತರಕ್ ಇಷ್ಟೊತ್ತಾಯ್ತಾ? ಗುಬ್ಬಿ ಮರಿಗೆ ಬಟ್ಟೆ ತರೋದ್ರಿಂದ ಅಲ್ಲ ಕಣೋ, ಮತ್ತೆ ರಾಮಾಯಣದಿಂದ ತಪ್ಪಿಸ್ಕೊಂಬರೋದಕ್ಕೆ ಇಷ್ಟೊತ್ತಾಯ್ತು. ಏನು ರಾಮಣ್ಣನ? ಏನ್ಲಾ ಮಾಡ್ತಾ ಇದ್ಯಾ?
ಅದು ಏನಿಲ್ಲ ರಮಣ. ಎಲ್ಲೆಲ್ಲ ಕಿಟ್ಟಿ? ಕಿಟ್ಟಿ ಗೊತ್ತಿಲ್ಲ ರಮಣ. ಈ ಸ್ಕೂಲ್ಗೆ ಹೋಗೋದ್ ಬಿಟ್ಬಿಟ್ಟು ಏನ್ ಊರ್ ತುಂಬಾ ಬೀದಿ ನಾಟಕ ಮಾಡ್ತಾ ಇದೀರಾ? ಇಲ್ಲ ರಮಣ. ಮತ್ತ ಅವ್ರ ಅಪ್ಪಕ್ಲ ಈ ಸ್ಕೂಲ್ ತಕ ಹೋಗ್ಬೇಕು ಅಂತ ಇದ್ದ? ನಂಗ್ ಗೊತ್ತಿಲ್ಲ ರಮಣ. ಏಯ್ ಅಂತ ತಪ್ಪೇನ್ರಲ್ಲ ಮಾಡಿದಿರಿ? ಏನಿಲ್ಲ ರಮಣ. ಏಯ್ ಅವನ್ಗ್ ಹೋಗಿ ಹೇಳು ನಿಮ್ಮ ಅಪ್ಪ ಹುಡುಕ್ತಾ ಇದ್ದ ಅಂತ. ಇಲ್ಲ ಅಂದ್ರೆ ಅವ್ರ ಅಪ್ಪ ಬಂದ್ ಅವ್ನ್ ಹೊಡಿತಾನೆ, ನಿಮ್ಮ ಅವ್ವ ಬಂದ್ ನಿಂಗ್ ಹೊಡಿತಾಳೆ. ಸರಿ. ಏನ್ಲ ಅದು? ಅದು ಏನಿಲ್ಲ ರಮಣ. ಅಲ್ಲ ಈಗಿನ ಕಾಲದ ಹುಡುಗರನ್ನ ಆ ದೇವ್ರೇ ಕಾಪಾಡ್ಬೇಕು. ಅದೇನ್ ಬುದ್ಧಿ ಕಲ್ತ್ಕೊಂಡವೋ ಏನೋ, ನಾವ್ ಹಿಂಗಿರ್ಲಿಲ್ಲ. ಕಡೆ ಸ್ಕೂಲ್ ಯೂನಿಫಾರ್ಮ್ ಇಲ್ಲ, ಮನೆಗೂ ಹೋಗಕ್ಕಾಗಲ್ಲ. ಮುಗೀತು ನನ್ ಕತೆ ಇವತ್ತು. ಲೋ ಕಿಟ್ಟಿ, ತಲೆ ಕೆಡಿಸ್ಕೋಬೇಡ ಕಣೋ. ಮೊದ್ಲು ಪಾಪಕ್ ಬಟ್ಟೆ ಹಾಕ್ಬಿಟ್ಟು ನಿನ್ನ ಸ್ಕೂಲ್ ಕಳ್ಸೋ ಜವಾಬ್ದಾರಿ ನಂದು. ಬಾ ಎದೇಳು, ಮಗುಗ್ ಬಟ್ಟೆ ಹಾಕೋಣ. ನೀನ್ ಮಾತಾಡೋದೇ ಇಲ್ಲ ಅಲ್ವಾ? ನನಗೆ ಹೊಟ್ಟೆ ಹಸಿತಿದೆಯಲ್ಲ. ನೀನಾ? ನಂಗೆ ಭಯನೇ ಆಗೋಯ್ತು ಕಣೋ. ಏಯ್, ಗುಬ್ಬಿ ಮರಿಗೆ ಅದನ್ನ ತಿನ್ನಿಸ್ತಾರೆ ಅನ್ಲ? ಯಾಕೆ, ನಾವು ತಿನ್ನಲ್ವಾ? ಅದಕ್ಕೆ ಬರೀ ಹಾಲು ಕುಡಿಸ್ಬೇಕು ಕಣೋ. ಓ, ನಿಂಗೆ ಗೊತ್ತು? ನಾವು ನಮ್ ರಾಮುಗೇನೋ ಹುಲ್ ಕೊಡ್ತಿದ್ವೇನೋ, ಹಾಲೆ ತಾನೇ ಕುಡಿಸ್ತಿದ್ದಿದ್ದು. ಹಂಗೆ ನಮ್ ಗುಬ್ಬಿ ಮರಿಗೂ ಹಾಲೆ ಕೊಡ್ಬೇಕು. ಸರಿ ಬಾ, ಸ್ಕೂಲ್ಗೆ ಹೋಗಿವಂತೆ. ನಂಗೆ ಬೇಜಾರು ಕಣ, ನಾನು ಹೋಗಲ್ಲ. ಸೀತಾ, ಹಂಗೆ ಹೇಳ್ಬಾರ್ದು ಕಣೋ. ನೀನು ಅರ್ಧ ದಿನ ಸ್ಕೂಲ್ಗೆ ಹೋಗ್ಬೇಕು ಕಣ್ಲಾ. ಲೋ ಬಾರ್ಲೋ, ನಿಮ್ಮ ಅವ್ವ ಏನಾರ ಸ್ಕೂಲ್ ತಕ್ ಬಂದ್ರೆ? ನಮ್ಮ ಅವ್ವ ಸ್ಕೂಲ್ ಹತ್ರನೂ ಬರಲ್ಲ, ನಾನು ಎಲ್ಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಲೇ, ಅರ್ಧ ದಿನ ಸ್ಕೂಲಿಗೆ ಹೋಗ್ಬೇಕು, ಬಾರ್ಲಾ. ಲೇ ಎದ್ ಬಾರ್ಲಾ, ಯೂನಿಫಾರ್ಮ್ ಕೊಡ್ತೀನಿ, ಹಾಕೊಂಡು ಹೋಗಿವಂತೆ. ಬಾ. ಗುಬ್ಬಿ ಪುಟ್ಟ, ನೋಡು ಬೆಟ್ಟ ಎಷ್ಟು ಚೆನ್ನಾಗಿದೆ. ಅಲ್ಲೋಡಲ್ಲಿ ನಿನ್ ಗುಡಿಸಲು ಚೆನ್ನಾಗಿದ್ಯಾ? ಗುಬ್ಬಿ ಮರಿ ಅಂತ ನಿನ್ನ ಹೆಸರು, ಅದು ಚೆನ್ನಾಗಿದ್ಯಾ? ಹೇಳು ಗುಬ್ಬಿ, ಮಾತಾಡು ಮಾತಾಡು ಗುಬ್ಬಿ. ಓ, ಚಿಕ್ಕವಳಲ್ವಾ, ನಿನಗೆ ಮಾತಾಡಕ್ಕಾಗಲ್ಲ ಅಲ್ವಾ? ನೀನು ದೊಡ್ಡವಳಾಗ್ತೀಯಲ್ಲ ಅವಾಗ ಹೇಳು, ಆಯ್ತಾ? ನೀನ್ ದೊಡ್ಡವಳಾದ್ಮೇಲೆ ನಿನ್ನ ಡಾಕ್ಟ್ರು ಮಾಡ್ತೀನಿ. ಆಗ ನಿನ್ನ ಬಿಸಾಕಿದ್ರಲ್ಲ, ಹಾಗೆ ಯಾರನ್ನೂ ಬಿಸಾಕ್ಬಾರ್ದು, ಆ ತರ ನೋಡ್ಕೋಬೇಕು.
ಆಯ್ತಾ? ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಗುಬ್ಬಿ? ನಿನಗಪ್ಪ ಅಮ್ಮ ಇಲ್ಲ ಅಲ್ವಾ? ನಂಗೂ ಅಷ್ಟೇ, ಅಮ್ಮ ಇಲ್ಲ. ನಾನು ಹುಟ್ಟಿದ ತಕ್ಷಣನೇ ನಮ್ಮಮ್ಮ ದೇವ್ರ ಹತ್ರ ಹೋದ್ರಂತೆ. ಯಾಕೆ ಗೊತ್ತಾ? ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕಂತೆ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕಂತೆ. ಅದನ್ನೆಲ್ಲ ದೇವ್ರ ಹತ್ರ ಕೇಳಕ್ ಹೋಗಿದ್ದಾಳೆ. ನಂಗೆಷ್ಟು ಬೇಜಾರಾಗುತ್ತೆ ಗೊತ್ತಾ ನಮ್ಮಮ್ಮ ಇಲ್ಲದೆ ಇರೋದು. ಇವಾಗ ನೀನ್ ಬಂದಿದ್ಯಲ್ಲ, ನಂಗ ಬೇಜಾರೆಲ್ಲ ಹೋಗುತ್ತೆ. ಯಾಕ್ಲ ಇಷ್ಟೊತ್ತು ಮಾಡಿದೆ ಸ್ಕೂಲಿಂದ ಬರೋದು? ನಾನೇನೋ ಮಾಡೋಕ್ಕಾಗತ್ತೆ. ಸ್ಕೂಲಿಂದ ಅವ್ವ ಸೀದಾ ಮನೆಗೆ ಕರ್ಕೊಂಡು ಹೊಟ್ಟೋದ್ಲು. ಅವಳು ಕಣ್ ತಪ್ಪು ಬರೋದಕ್ಕೆ ಇಷ್ಟೊತ್ತಾಯ್ತು. ಆಯ್ತು ಸರಿ. ಅದ್ ಸರಿ, ಗುಬ್ಬಿ ಬರೋಣ ರಾತ್ರಿ ಹೆಂಗೋ ಬಿಡೋದು? ನಮ್ಮ ಅವ್ವ ಬೇರೆ 10 ನಿಮಿಷದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿದ್ದಾರೆ. ನಾನೇನಾದ್ರೂ ಹೋಗಿಲ್ಲ ಅಂದ್ರೆ ಚರ್ಮ ಸುಲಿದು ಬಿಡ್ತಾಳೆ ಕಣೋ. ನಮ್ಮನೇಲೂ ಅಷ್ಟೇ ಕಣೋ. ನಾನು ಹೋಗಿಲ್ಲ ಅಂದ್ರೂ ನಮ್ಮಪ್ಪನೂ ಚರ್ಮ ಸುಲಿದು ಬಿಡ್ತಾರೆ. ಮತ್ತೇನು ಮಾಡೋದು ಗುಬ್ಬಿ ಮರಿನ? ಕಿಟ್ಟಿ, ನಂಗೊಂದು ಉಪಾಯ ಹೊಳಿತು. ಏನ್ ಹೇಳು? ನಾವಿಬ್ರು ಮನೆಗೆ ಹೋಗೋಣ. ನಾನು ಬೇಗ ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಆಮೇಲೆ ನಿಮ್ಮ ಅಜ್ಜಿ ಮತ್ತೆ ನಿಮ್ಮ ಅಪ್ಪ ಮಲಗಿದ್ಮೇಲೆ ನೀನ್ ಇಲ್ಲಿಗೆ ಬಾ. ನಾನು ಆಮೇಲೆ ಮನೆಗೆ ಹೋಗ್ತೀನಿ. ಆಮೇಲೆ ಬೆಳಗ್ಗೆ ಆಗೋಷ್ಟರಲ್ಲಿ ನಿಮ್ಮ ಮನೆಯವ್ರ ಕಣ್ ಮುಂದೆ ಇರುವಂತೆ. ಆಗ ನೀನ್ ಆರಾಮಾಗಿರ್ಬೋದು. ಹೆಂಗಿದೆ ನನ್ನ ಉಪಾಯ? ಚೆನ್ನಾಗಿದೆ ಕಣೋ. ಇದೇ ಸರಿ ಅನ್ನಿಸ್ತಿದೆ ನನಗೆ. ಗುಬ್ಬಿ ಮರಿ, ನೀನ್ ಹೆದರ್ಕೋಬೇಡ. ನಿನ್ ಜೊತೆ ಭೂತಪ್ಪ ಇರ್ತಾನೆ. ಭೂತಪ್ಪನ? ಹೂ ಕಣೋ. ಇದ್ಯಾರೋ ಹೊಸ್ದಾಗಿ? ಅದು ಈ ಯಂತ್ರ. ನಾನು ಒಬ್ಬಂಟಿವಾಗಿ ಓಡಾಡುವಾಗ ನಂಗೆ ಏನೂ ಆಗ್ಬಾರ್ದು ಅಂತ ನಮ್ಮ ಅಜ್ಜಿ ನನಗೆ ಕಟ್ಟಿದ್ರು. ಈ ಯಂತ್ರ ಜೊತೆಲಿದ್ರೆ ಏನೂ ಆಗಲ್ಲ. ಅದಕ್ಕೆ ನಾನು ಇದನ್ನ ಗುಬ್ಬಿ ಮರಿ ಕಟ್ತೀನಿ. ಮಗ್ನೆ ಸಿದ್ಧ, ಓದು ಅಂದ್ರೆ ಏನೋ ಕನ್ಸ್ಕಂತ ಕುಂತಿದ್ಯಾ? ಆಗ್ಲಿಂದ ಸಿದ್ಧ ಸಿದ್ಧ ಅಂತ ಬಡ್ಕೋತಿದ್ದೀನಲ್ಲ, ಕಿವಿ ಕೇಳಕ್ಕಿಲ್ವ ನಿಂಗೆ? ಬೆಳಗಾದ್ರೆ ಊರು ಸುತ್ತಿರ್ತ್ಯಾ, ರಾತ್ರಿ ಆದ್ರೆ ಕನ್ಸ್ಕಂತ ಕುಂತಿರ್ತ್ಯ. ಇದು ಬಿಟ್ರೆ ಬೇರೆ ಏನ್ ಗೊತ್ತಾಯ್ತ ನಿನ್ಗೆ? ನಿಮ್ಮಪ್ಪ ನಾನು ಹಗ್ಲು ರಾತ್ರಿ ನೀನ್ ದೊಡ್ಡ ಗೌರ್ಮೆಂಟ್ ಆಫೀಸರ್ ಆಗ್ಬೇಕು ಅಂತ ಕಷ್ಟ ಪಡ್ತಾ ಇದೀವಿ. ನೀನ್ ನೋಡಿದ್ರೆ ಕನ್ಸ್ಕಂತ ಕುಂತಿರು. ಓದ್ಲಾ ದೊಡ್ಡ ನನ್ ಮಗನೆ, ಓದು ಓದು ಓದು. ಆಟ ಆಡುವಾಗ ಆಟ ಆಡ್ಕೋಬೇಕು, ಊಟ ಮಾಡುವಾಗ ಊಟ ಮಾಡ್ಬೇಕು, ಓದ್ಕೊಳ್ಳುವಾಗ ಓದ್ಕೋಬೇಕು ಅಂತ. ಅದ್ ಬಿಟ್ಟು ಊಟ ಮಾಡುವಾಗ ತಟ್ಟೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಅಪ್ಪನ್ ಕೋಪ ಬರಕ್ಕಿಲ್ವ ಹೇಳು? ಬಾಯ್ಲಿ, ನಾ ಊಟ ಮಾಡಿಸ್ತೀನಿ ಬಾ ಜಾಣ. ನನಗ್ ಬೇಡ ಅಜ್ಜಿ. ತಗೋ, ಹಂಗೆಲ್ಲ ಹಠ ಮಾಡ್ಬಾರ್ದು. ಜಾಣ ಅಲ್ವಾ ನನ್ ಕಂದ ನೀನು. ತಗೋ ಮಗ, ತಗೋ ಜಾಣ. ಓ, ನಮ್ ಕಿಟ್ಟಪ್ಪನ್ಗೆ ಇನ್ನೂ ನಿದ್ದೆ ಬಂದಿಲ್ಲ. ಮಗ, ನಾನ್ ನಿನ್ಗೊಂದ್ ಕತೆ ಹೇಳ. ಸರಿ, ಒಂದ್ ಹಾಡು ಹೇಳ್ತೀನಿ ಕೇಳು.
ಹಕ್ಕಿಗಳ ಗೂಡು ತೊಡೆ ಎದೆಗಳ ನಡುವೆ ಬಾನಾಡಿಗಳು ನನ್ನ ತೋಳುಗಳು ಹಕ್ಕಿಗಳ ಗೂಡು ತೊಡೆ ಎದೆಗಳ ನಡುವೆ ಬಾನಾಡಿಗಳು ಅರಿಯಬೇಕು ಅವು ನಾನೊಂದು ಮನವೆಂದು ಅರಿಯಬೇಕು ಅವು ನಾನೊಂದು ಮನವೆಂದು ರವೇ ರಾವು ಕುನ್ನುಕೋ ರವೇ ರಾವೇ ರೇ ರಾವು ಕುನ್ನುಕೋ ರವೇ ಕೋ ರವೇ ರೇ ರಾವೇ ರಾವು ಕುನ್ನುಕೋ ರವೇ ರಾವೇ ರೇ ರಾವು ಕುನ್ನುಕೋ ರವೇ ಕೋ ರವೇ ರೇ ಇಳೆ ಬಾಳುತ್ತಿರಲಿ ಸ್ವರ್ಗಗಳು ಚಿರಕಾಲ ತೋಯುತ್ತಿರಲಿ ಇಳೆ ಮಳೆಯಿಂದ ಇಳೆ ಬಾಳುತ್ತಿರಲಿ ಸ್ವರ್ಗಗಳು ಚಿರಕಾಲ ತೋಯುತ್ತಿರಲಿ ಇಳೆ ಮಳೆಯಿಂದ ನಾವು ಬದುಕುವೆವು ಮತ್ತೆ ಮತ್ತೆ ನಾವು ಬದುಕುವೆವು ಮತ್ತೆ ಮತ್ತೆ ನಾವು ಬದುಕುವೆವು ಮತ್ತೆ ಮತ್ತೆ ನಾವು ಬದುಕುವೆವು ಮತ್ತೆ ಮತ್ತೆ ರವೇ ರಾವ ಕುನ್ನುಕೋ ರವೇ ರವೇ ರೇ ರಾವ ಕುನ್ನುಕೋ ರವೇ ಕೋ ರವೇ ರೇ ರವೇ ರಾವ ಕುನ್ನುಕೋ ರವೇ ರಾವೇ ರೇ ರಾವ ಕುನ್ನುಕೋ ರವೇ ಕೋ ರವೇ ರೇ ನಿನ್ನ ತೋಳುಗಳು ಹಕ್ಕಿಗಳ ಗೂಡು ತೊಡೆದೆಗಳ ನಡುವೆ ಬಾನಾಡಿಗಳು ನಿನ್ನ ತೋಳುಗಳು ಹಕ್ಕಿಗಳ ಗೂಡು ತೊಡೆದೆಗಳ ನಡುವೆ ಬಾನಾಡಿಗಳು ಅರಿಯಬೇಕು ಅವು ನೀನೊಂದು ಮನವೆಂದು ಅರಿಯಬೇಕು ಅವು ನೀನೊಂದು ಮನವೆಂದು ಅರಿಯಬೇಕು ಅವು ನೀನೊಂದು ಮನವೆಂದು ಅರಿಯಬೇಕು ಅವು ನೀನೊಂದು ಮನವೆಂದು ರವೇ ರಾವು ಕುನ್ನುಕೋ ರವೇ ಕೋ ರವೇ ರೇ ರಾವು ಕುನ್ನುಕೋ ರವೇ ಕೋ ರವೇ ರೇ ರವೇ ರಾವು ಕುನ್ನುಕೋ ರವೇ ರಾವೇ ರೇ ರಾವು ಕುನ್ನುಕೋ ರವೇ ಕೋ ರವೇ ರೇ ಓ ಓ ನನ್ನ ಮಕ್ಕಳ ಕಾಟ ಜಾಸ್ತಿ ಆಯ್ತು ಕಣ್ರಲ್ಲ, ಒಬ್ಬರನ್ನು ಬಿಡದೆ ಹಿಡಿದು ಚಚ್ಚಿ ಪೊಲೀಸ್ ಸ್ಟೇಷನ್ ಕೊಡು. ಹೋಗ್ಬಾರ ಜಯಮುನ್ ಮನೆ ನುಗ್ಗಿದ್ರಂತೆ. ನನ್ನ ಮಕ್ಕಳು ಮೋಸ್ಟ್ಲಿ ಬೆಟ್ಟಲ್ಲಿ ಇರ್ಬೇಕು, ಹುಡುಕಿ ಚಚ್ಚಾಕ್ ಬಿಡ್ಬೇಕು ನನ್ನ ಮಕ್ಕಳನ್ನ. ಒಬ್ರು ಬಿಡೋದ್ ಬೇಡ,
ಹುಡಿಕೊಂಡು ಹೊಡಿಯೋಣ. ಚಂದ್ರಣ್ಣ ನಾವೇನ್ ಸಾಮಾನ್ಯನ ಅವ್ರನ್ನ ಹಿಡಿದು ಹೊಡೆದು ಚೆಚ್ಚಾಗಿ ಚಟ್ಟಿ ಇಲ್ಲೆಲ್ಲ ಆಡ್ಕೊಂಡಿರ್ತಾರೆ. ಒಬ್ಬೊಬ್ರು ಸಣ್ಣ ಸಂದೆ ಹುಡುಕಿ ಸಿಕ್ಕಿದ್ರೆ ಬಿಡ್ಬೇಡ್ರು. ಬಿಡ್ರಿ ಹೋಗೋಣ. ಬಂಜು ಹೋಗೋಣ. ಒಬ್ರು ಬಿಡೋದ್ ಬೇಡ. ಅಜ್ಜಿ ಸಿಕ್ಕಿದ್ರೆ ಸಾಯಿಸ್ಬಿಡೋಣ ಹಂಗೆ. ಇಲ್ಲೇ ಇದ್ರೆ ಅಷ್ಟ ಕಣ. ಊರವ್ರ ಕೈ ಸಿಕ್ಕಾಕೊಂಡ್ರೆ ಚರ್ಮ ಸುಲ್ದ್ ಬಿಡ್ತಾರೆ. ಅಷ್ಟಿಲ್ಲಿಂದ ಹೊರಟು ಬಿಡ. ನಡಿ ನಡಿ ನಡಿ. ಏನಾದ್ರು ಮಗು ಒಂದೇ ಐತೆ, ಯಾರು ಇಲ್ವಾ ಇಲ್ಲಿ? ಊರ್ಗೆ ಕಳ್ರು ಬಂದವ್ರಂತಲ್ಲ, ಅವರು ಬೆಟ್ಟದ ಕಡೆಗೆ ಹೋಗಿದಾರಂತೆ. ಅದು ಗೊತ್ತು ಕಣೋ. ಮತ್ ನಮ್ ಗುಬ್ಬಿ ಮರಿ ಬಾ ಎತ್ಕೊಂಡ್ ಬರೋಣ. ಸರಿ ನಡಿ. ನಾವ್ ಇವ್ರ ಹಿಂದೆನೆ ಹೋಗ್ತಿದ್ರೆ ಮೊದ್ಲು ಇವ್ರು ಹೋಗ್ಬಿಡ್ತಾರೆ. ನಾವು ಬೇಗ ಹೋಗ್ಬಿಟ್ಟು ಗುಬ್ಬಿ ಮರನ್ ಕಾಪಾಡ್ಬೇಕು. ಈ ಕಡೆ ಹೋಗೋಣ. ನಡಿ ನಡಿ. ಕೈಯಾಗೇನಿಲ್ಲ ಕಲ, ಕಾಲ ನೋಡ್ತೀವಿ. ಕಾಲಗೂ ಏನೂ ಇಲ್ಲ ಕಲ. ಹೌದಾ? ಏನ್ ಮಾಡಕ್ಕ? ಏನಾರ ಮಾಡ್ಬೇಕಲ್ಲ. ಕುಡ್ಲು ಬೇರೆ ಇಕ್ಕವ್ರೆ, ಇದನ್ನೇ ತಗೊಂಡೋಗಿ ಮಾರ್ಬಿಟ್ರೆ ಬೇಡ ಅನ್ಸ್ತದೆ. ಬೇಡಕಲ್ಲ. ಅಲ್ಲಕಲ್ಲ, ಕೈಯಾಗೂ ಏನೂ ಇಲ್ಲ, ಕಾಲಾಗೂ ಏನೂ ಇಲ್ಲ, ಮಗಿನೇ ಎತ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಎಲ್ಲ ಶಬ್ದ ಅದು? ಯಾರ ಬತ್ತವ್ರ? ಊರ್ನವ್ರೆಲ್ಲ ಇತ್ಲಾಗೆ ಬತ್ತವ್ರೆ. ಸಿಕ್ಕಿದ್ರೆ ಚರ್ಮ ಸುಲ್ ತಮಟೆ ಕಟ್ಬಿಡ್ತಾರೆ. ಓಡಲ್ಲೇ ಹಿಂಗೆ ಹಿಂಗೆ ಹಿಂಗೆ. ಅಲ್ಲೇ ಅವಾಗ್ಲೇ ಹತ್ತಿದ್ದು ನಮ್ ಗುಬ್ಬಿ ಮರಿನೇ ಅಂತ ಭಯ ಆಗೋಯ್ತು ಕಣೋ. ಕಣೋ, ನಂಗೂ ಭಯ ಆಗಿತ್ತು. ಸುಶೀಲಕ್ಕನ್ ಪಾಪು ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಯ್ತು. ಕಣ, ನಂಗೂ ಅವಾಗ್ಲೇನೆ ಸಮಾಧಾನ ಆಗಿದ್ದು. ಬೇಗ ಎತ್ಕೊಳ್ಳು, ಯಾರ ನೋಡಿದ್ರೆ ಕಷ್ಟ ಆಗುತ್ತೆ. ಸರಿ ಸರಿ. ಬಾ ಬಾ ಬಾ, ನಡಿ ಹೋ. ಇವ್ರು ಸವಸ ಸಾಕು ಕಣ. ಅಷ್ಟು ಆಚೆಗೆ ಹೋಗ್ಬಿಡಣ. ಅಯ್ಯಪ್ಪ ದೇವ್ರೆ. ಏಯ್, ನೀವೊಂದಿಬ್ರು ಅಭ್ಯರ್ಥಿ ಹುಡ್ಕ್ರೋ. ನೀವು ಬರ್ರಿ ಈ ಕಡೆಗೆ. ಏಯ್ ಬನ್ರಿ. ಅಲ್ಲಿ ಹುಡ್ಕ, ಅಲ್ಲಿ ಹುಡ್ಕ. ನೋಡಲ್ಲಿ. ಏಯ್, ಆ ಕಡೆ ಇರ್ಬೇಕು ನೋಡೋ. ಸರಿಣ ಸರಿಣ. ಎಲ್ಲ ಕಡೆ ಹುಡುಕ್ರು. ಓಕೆ. ನಮ್ಮೂರ್ಗೆ ಬಂದವ್ರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕಲ್ಲ ಅವ್ರಿಗೆ. ಹೌದಣ್ಣ ಹೌದಣ್ಣ. ಮಾಡ್ಬೇಕಲ್ಲ ಅವ್ರಿಗೆ. ಲೇ ಬಿಡ್ಬಾರ್ದು ಕಂಡ್ರ ಅವ್ರನ್ನ ಚಚ್ಚಾಕ್ ಬಿಡ್ಬೇಕು ಇವತ್ತು. ಅಲ್ಲಿರ್ಬೇಕು ನೋಡ. ಏಯ್, ನೀನ್ ಅಲ್ಲೋಗೋ, ಹೋಗೋ. ಇಲ್ಲೇ ಎಲ್ಲ ಇರ್ಬೇಕು. ಬಿಡಲ್ಲ ಬಿಡಲ್ಲ.
ಹೋದ್ನಲ್ಲಪ್ಪ ಅವನು. ಅಯ್ಯ, ಈ ಅನ್ಎಜುಕೇಟೆಡ್ ಎಲ್ಲೋದ ಅಂತ ನಾನು ಹುಡುಕ್ತೇವನಿ. ಊರಿಗೆ ಬೇರೆ ಕಳ್ಳರು ಬಂದು ಒಕ್ಕರ್ಸ್ಕೊಂಡಾರೆ. ನಾನು ಕಳ್ಳರನ್ನ ಹುಡುಕ್ಬೇಕಾ, ಈ ಅನ್ಎಜುಕೇಟೆಡ್ ಹುಡುಕ್ಬೇಕಾ? ಒಗ್ಗ ಅಯ್ಯೋ, ಈ ಸುಮ್ಮನೆ ಇಲ್ಲೇ ಇದನ, ಗೊತ್ತಾದ್ರೆ ಮುಗೀತು ಗೊತ್ತೆ. ಲೋ ಕಿಟ್ಟಿ, ನಡೆಯೋ ಬೇಗ. ಒಬ್ರು ಬಿಡೋದ್ ಬೇಡ, ಸರಿ ನಡೀರೋಣ. ಎಲ್ಲ ಒಟ್ಕೋಗೋದ್ ಬೇಡ ಕಣ್ರ. ನೀನು ಆ ರಾಮಣ್ಣ ಮನೆ ತಕೋಗು, ನೀನ್ ಟೈಲರ್ ಅಂಗಡಿ ತಕೋಗ್ಲಾ, ನಾನು ಆ ಕೆರೆ ಕೊಡಿ ಹತ್ರ ಹುಡುಕ್ತೀನಿ. ನಡೀರ್ಲಾ, ನಡೀರಿ. ಬರಲ್ಲ ಬರಲ್ಲ, ನನ್ನ ಸೈನಾ ನನ್ನ ಮಕ್ಕಳನ್ನ ತುಳಿದಾಕ್ಬಿಡತ್ತೆ. ಬರಲ್ಲ ಬರಲ್ಲ. ನನ್ನ ಇಂತ ದೊಡ್ಡ ಸೈನ್ಯ ಐತಿ ಅಂತ ಕಳ್ಳರು ಹಿಡಿಯಕ್ ಬಂದ್ಬಿಟ್ರೆ ಈ ನನ್ನ ಮಕ್ಕಳು ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ಟವ್ರಲ್ಲ. ಈ ನನ್ನ ಮಗ ಅನ್ಎಜುಕೇಟೆಡ್ ಬೇರೆ ಇಲ್ಲ. ನಡಿ 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 ನಡಿ. ನನ್ನಿಂದ ಬರ್ತೀಯಲ್ಲ, ಹೋಗೋ. ಮಾತ್ ಕೇಳ ಹಾಳಾಗೋದೇ ಕಣ್ಣ. ಪೊಲೀಸ್ ಫೋನ್ ಮಾಡ. ಬಿಟ್ಬಿಡೋಣ ಅಣ್ಣ, ಕಾಲಿಗೆ ಬಿಟ್ಬಿಡೋಣ ಅಣ್ಣ, ಕ್ಷಮಿಸ್ಬಿಡೋಣ ಅಣ್ಣ, ಬಿಟ್ಬಿಡೋಣ. ಹಾಳಾದವರು ನಮ್ ಗುಬ್ಬಿ ಮರಿ ಕೂಡ ಹಾಳು ಮಾಡ್ಬಿಟ್ಟಿದ್ದಾರೆ. ಆಗಕ್ಕಿಲ್ಲ ಕಣೋ ಕಿಟ್ಟಿ, ನಮ್ ಕೈಯಲ್ಲಿ ಆಗಕ್ಕಿಲ್ಲ. ಈ ಮಗುನ್ ಸಾಕಕ್ ನಮ್ ಕೈಯಲ್ಲಿ ಆಗಕ್ಕಿಲ್ಲ ಕಣೋ. ನಾನ್ ನಿಮ್ಮನೆಗೆ ಇಲ್ಲ ನಮ್ಮನೆಗೆ ಹೇಳ್ಬಿಡ್ತೀನಿ, ಅವ್ರು ಕೊಟ್ಬಿಡ್ತೀನಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನೋಡು,
ಈ ಒಂದ್ ರಾತ್ರಿನೇ ಇಷ್ಟು ಕಷ್ಟಪಟ್ವಿ, ಇನ್ನ ಎಷ್ಟ್ ದಿನ ಅಂತ ಹಿಂಗೆ ಕಷ್ಟಪಡಕ್ಕಾಗತ್ತೆ ಹೇಳು? ನಮ್ ಕೈಯಲ್ಲಿ ಮಗುನ್ ಸಾಕಕ್ ಆಗಲ್ಲ ಕಣೋ. ನಾನು ಹೋಗ್ಬಿಟ್ಟು ಎಲ್ಲಾ ವಿಚಾರ ಹೇಳ್ಬಿಡ್ತೀನಿ. ಲೋ ಸಿದ್ಧ ಇರೋ ಪ್ಲೀಸ್ ಕಣೋ, ನಿಂಗ್ ಕೈ ಮುಗಿತೀನಿ. ಗುಬ್ಬಿ ವಿಷಯನ ಯಾರಿಗೂ ಹೇಳ್ಬೇಡ ಕಣೋ. ಹೇಳ್ಬೇಡ ಅಂದ್ರೆ ಹೆಂಗಾತೋ? ನನ್ ಕೈಲಂತೂ ಆಗಲ್ಲ. ಪ್ಲೀಸ್ ಕಣೋ ಸಿದ್ಧ. ಸರಿ, ನಾನೊಂದ್ ಹೇಳ. ಹೇಳೋ. ಈ ಪಾಪು ಹೆಂಗ್ ಸಿಕ್ತೋ ಹಂಗೆ ಕಳಿಸ್ಬಿಡನ್ವಾ? ಏನು ಗುಬ್ಬಿನ ಕಳಿಸ್ಬೇಕಾ? ಮತ್ತೇನ್ ಮಾಡಕ್ಕಾಗತ್ತೆ, ನಾನಂತೂ ಸಾಕಕ್ಕಿಲ್ಲ, ತಿಳ್ಕೊ. ಪ್ಲೀಸ್ ಕಣೋ ಸಿದ್ಧ. ಏನ್ ಮಾಡೋದು ಅಂತ ನಮ್ ರಾಮಣ್ಣನ ಕೇಳೋಣ, ಅವನೇ ಏನಾದ್ರೂ ಹೇಳ್ತಾನೆ. ಅವ್ರ ಮನೇಲಿ ಇಟ್ಕೊಳಕ್ ಆಗದೆ ಇರ್ಬಹುದು, ಬೇರೆ ಏನಾದ್ರು ಉಪಾಯ ಹೇಳ್ತಾರಲ್ವಾ? ಪ್ಲೀಸ್ ಕಣೋ ಸಿದ್ಧ, ರಾಮಣ್ಣನ ಹತ್ರ ಮಾತಾಡೋವರ್ಗೂ ಗುಬ್ಬಿ ವಿಷಯ ಯಾರ ಹತ್ರನೂ ಹೇಳೋದ್ ಬೇಡ ಕಣೋ. ರಾತ್ರಿಯಲ್ಲಿ ನಾನು ಒಂದ ಕನಸ ಕಂಡಿದ್ದೆ, ಆ ಕನಸಿನಲ್ಲಿ ನಾನು ಒಂದು ಬೇಕ್ರಿಗೆ ಹೋಗಿದ್ದೆ. ಬ್ರೆಡ್ ತಿಂತಿದ್ದೆ, ಜಾಮೂನ್ ತಿಂತಿದ್ದೆ, ಬ್ರೆಡ್ಡು ಅಂತ ಪಕ್ಕದವನ್ನ ಬೆರಳ ಕಡ್ದಿದ್ದೆ. ಇದೇನ್ರಲ್ಲ ಈ ಸ್ಕೂಲ್ಗೆ ಹೋಗೋದ್ ಬಿಟ್ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬಂದ್ಬಿಟ್ಟಿದ್ರಿ? ಅದು ರಾಮಣ್ಣ. ಅದೇನ್ ಹೇಳಪ್ಪ? ಗುಬ್ಬಿ ಮರಿ. ಅದು ರಾಮಣ್ಣ, ಗುಬ್ಬಿ ಮರಿಗಳು ಕಾಣಿಸ್ತಿಲ್ವಲ್ಲ, ಅದನ್ನ ಕೇಳೋಣ ಅಂತ ಬಂದ್ವಿ. ಏನ್ರಲ್ಲ ಸ್ಕೂಲ್ಗೆ ಹೋಗಿಲ್ವಾ? ಹೋಗ್ತೀವಿ ಭದ್ರಣ್ಣ, ಹೋಗ್ತೀವಿ. ಚೆನ್ನಾಗಿ ಓದ್ಕೊಳ್ರಿ. ಆಯ್ತು ಭದ್ರಣ್ಣ. ಅಲ್ಲ ಕಣ್ರಲ್ಲ, ಏನೋ ಹೇಳಕ್ ಬಂದ್ರಿ, ಹೇಳ್ನೇ ಇಲ್ಲ. ಅದು ರಾಮಣ್ಣ, ನಮ್ಗೆ ಹಿಂಗೆ ಬೀದಿಲಿ ಹೋಗ್ತಾ ಒಂದು ಅನಾಥ ನಾಯಿ ಸಿಕ್ಕೈತೆ, ಅದನ್ನ ಹೆಂಗ್ ಸಾಕೋದು ಅಂತ ಕೇಳಕ್ ಬಂದ್ವಿ. ಅಯ್ಯೋ ದಡ್ ಬಡತವ, ನಾಯಿನ ನಾವ್ಯಾಕ್ಲ ಸಾಕ್ಬೇಕು? ಬೀದಿಗೆ ಬಿಟ್ರೆ ಅದೇ ಆಯ್ಕೊಂಡ್ ತಿನ್ಕೊಂಡ್ ಬೆಳಕತ್ತದೆ. ಯಪ್ಪಂಗೆ ಬರೀ ದೇಹ ಬೆಳ್ಕೊಂಡದೆ, ಬುದ್ಧಿನೇ ಬೆಳ್ಕೊಂಡಿಲ್ಲ. ಅಲ್ಲ, ನಾವ್ ಹೇಳೋದು ಒಂಚೂರು ಅರ್ಥ ಮಾಡ್ಕೋಬೇಕು ತಾನೆ. ಭದ್ರಣ್ಣ ಬೇರೆ ಒಳಗಡೆ ಅವ್ರಿಗೆ ಯಪ್ಪಂಗೆ ಹಿಂಗಪ್ಪ ತಿಳ್ಸೋದು. ನೀವ್ ಯಾಕ್ರಲ್ಲ ತಲೆ ಕೆಡ್ಸ್ಕೊತ್ರಿ? ಯಾಕೆ ರಾಮಣ್ಣ ಹಿಂಗ್ ಹೇಳ್ಬಿಟ್ಟೆ? ಅದೇ ಒಂದ್ ನಾಯಿ ಮರಿಗೆ ಹಿಂಗ್ ಹೇಳ್ದೆ, ಅದೇ ಒಂದ್ ಮಗು ಆಗಿದ್ರೆ ಹಿಂಗ್ ಹೇಳ್ತಿದ್ದ? ಹೌದು ರಾಮಣ್ಣ, ಆ ನಾಯಿ ಮರಿ ಪಾಪುನೇ ಅನ್ಕೋ, ಅವಾಗೇನ್ ಮಾಡೋದು? ನಾಯಿ ಮರಿ ಬೀದಿಲ್ ಬೆಳಿತದೆ ಅಂತ ಆಗ್ಲೇ ಹೇಳಿವೇನ್ರಪ್ಪ. ಹಂಗೆಯ ಮಗುನ ಅನಾಥ ಅಂತ ಯಾರಾದ್ರೂ ಸಾಕ್ತಾರೆ, ಇಲ್ಲ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ತಗೊಂಡೋಗ್ಬಿಡ್ತಾರೆ. ಅನಾಥಾಶ್ರಮನ ಅದೆಲ್ಲಿರುತ್ತೆ ರಾಮಣ್ಣ? ಬೆಂಗಳೂರಿನಾಗೆ ಬೇಕಾದಷ್ಟು ಅದಾವೆ. ಈ ಶ್ರೀಮಂತರಿದಾರಲ್ಲ, ಅವ್ರು ಹೊಸಿ ದುಡ್ಡು ಕೊಡ್ತಾರೆ. ಆ ದುಡ್ನಾಗೆ ಬಟ್ಟೆ ಬರಿ ವಸತಿ ಅಂತ ಕೊಟ್ಟು ಅವರೇ ಈ ಸ್ಕೂಲಿಗೆ ಸೇರಿಸ್ತಾರೆ. ಹಂಗಂದ್ರೆ ಬೆಂಗಳೂರಲ್ಲಿರೋ ಅನಾಥಾಶ್ರಮಕ್ಕೆ ಮಗುನ್ ಬಿಟ್ಟು ಬರ್ಬೋದಾ ರಾಮಣ್ಣ? ಹೌದೌದೌದು. ಲೈ, ನಿಮ್ಮ ಹತ್ರ ನಾಯಿ ಮರಿ ಮಾತ್ರ ತಾನೇ ಇರೋದು? ಹ್ಞೂ ರಾಮಣ್ಣ. ನಿಮ್ಗೆ ಯಾಕ್ರಲ್ಲ ಆ ಯೋಚನೆ? ರಾಮಣ್ಣ ರಾಮಣ್ಣ, ಸ್ಕೂಲ್ ಟೈಮ್ ಆಯ್ತು, ಬರ್ತೀವಿ ರಾಮಣ್ಣ. ಬಾಯ್ ಬಾಯ್ ಬಾಯ್. ಏಲ ಬಡ್ಡಿ ಬಾ, ಈ ಬಡ್ಡಿ ಓಡ್ತಾರ ಸ್ಪೀಡ್ ನೋಡಿದ್ರೆ ಒಬ್ಬ DC ಆಯ್ತಾನೆ, ಒಬ್ಬ PC ಆಯ್ತಾನೆ. ಏನಾದ್ರೂ ಆಗ್ಲಿ, ನಮ್ಮ ಹುಡುಗ್ರಲ್ವಾ. ರಾತ್ರಿಯಲ್ಲಿ ನಾನು ಒಂದ ಕನಸು ಕಂಡಿದ್ದೆ, ಆ ಕನಸಿನಲ್ಲಿ ನಾನು ಒಂದು ಲಾರಿ ಓಡಿಸಿದ್ದೆ. ಗೇರು ಹಾಕಿದ್ದೆ, ನಾನು ಗೇರು ಹಾಕಿದ್ದೆ, ಗೇರು ಅಂತ ಪಕ್ಕದವನ ಲಾಲ ಲಾಲ ಲಲ್ಲ. ಹೆಂಗಾಗುತ್ತೋ? ಬೆಂಗಳೂರಲ್ಲಿರೋ ಅನಾಥಾಶ್ರಮಕ್ಕೆ ನಮ್ ಗುಬ್ಬಿ ಮರಿನ್ ಬಿಟ್ಟು ಬರಕ್ಕಾಗುತ್ತಾ? ಆಗತ್ತೆ ಕಣೋ. ನಮ್ ಗುಬ್ಬಿ ಮರಿನಲ್ಲಿ ಬಿಟ್ಟು ಬಂದಾಗ ಊಟ ಮಾಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಸ್ಕೂಲಿಗೂ ಸೇರಿಸ್ತಾರೆ. ಆಗ ನಮ್ ಗುಬ್ಬಿ ಮರಿ ದೊಡ್ಡಳಾದಾಗ ಲಾಯರು, ಇಂಜಿನಿಯರು ಏನ್ ಬೇಕಾದ್ರೂ ಆಗ್ಬೋದು ಕಣೋ. ಅಲ್ಲಿಗೆ ಸೇರಿಸ್ಬಿಡನ್ವಾ? ಆಯ್ತು. ಆದ್ರೆ ಅವಳನ್ನ ಯಾರು ಕರ್ಕೊಂಡೋಗಿ ಸೇರಿಸ್ತಾರೆ? ಯಾರು ನಂಬಕ್ಕಾಯ್ತದೋ? ನಾವಿಬ್ರೇ ಹೋಗ್ಬಿಟ್ಟು ಸೇರಿಸ್ಬಿಟ್ಟು ಬರೋಣ. ನಾವಿಬ್ರು ಬೆಂಗಳೂರ್ಗ?
ಹೋಗೋದು? ಹೆಂಗ್ ಹೋಗೋದು ಅಂದ್ರೆ ಬಸ್ ಹತ್ತೋದು, ಬೆಂಗಳೂರಿಗೆ ಹೋಗೋದು, ಅಲ್ಲಿ ಅನಾಥಾಶ್ರಮ ಎಲ್ಲಿ ಅಂತ ಕೇಳೋದು, ಆಮೇಲೆ ಗುಬ್ಬಿ ಮನೆಯನ್ನು ಬಿಟ್ಟು ಬರೋದು ಅಷ್ಟೇ. ಹಂಗಂತ್ಯ? ಹ್ಞೂ, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ? ಇರೋದು ಅದೊಂದೇ ದಾರಿ. ದುಡ್ಡಿಗೇನೋ ಮಾಡೋದು. ಕಿಟಿ, ತಿನ್ನು ಮಗ. ಬೇಡ ಅಜ್ಜಿ, ನಾನೇ ತಿಂತೀನಿ. ತಿನ್ನು ಮಗು, ತಿನ್ನು ಕಂದ. ಅಜ್ಜಿ, ಒಂದ್ ಮುತ್ ಕೊಡ್ಲಾ? ಅಯ್ಯೋ ಕಂದ, ಅದನ್ ಕೇಳ್ತಾರ. ಕೊಡು ಮಗ. ಅದು ಹಾರಿತು ಕಂದ, ಹಾರಾಡಿತು ಚಂದ, ನೋಡುಗೆ ಆನಂದ. ಇದ್ದರು ಬಂದ, ಹಾರಾಡಿತು ಕಂದ, ತುಂಬಿತಾನಂದ ಈ ಗುಬ್ಬಿ ಮರಿಯಿಂದ. ಹೋಗೋಣ. ನೀನ್ ಯಾಕಂಗ್ ಅಳ್ತೀಯ ಹೇಳು? ಇವಳನ್ನ ಬೆಂಗಳೂರು ಕರ್ಕೊಂಡು ಹೋಗ್ತಿರೋದು ಇವಳು ಒಳ್ಳೇದಕ್ಕೆ ತಾನೆ. ನಡಿ, ಎಲ್ಲ ಸರಿ ಹೋಗುತ್ತೆ. ತಿರ್ಗಾ ಅಳ್ಬೇಡ ಕಣೋ. ಅನ್ಎಜುಕೇಟೆಡ್ ಏನಿಲ್ಲ ನ್ಯೂಸು ಇನ್ನೇನಿರ್ತದೆ, ಅವ್ರು ಇವ್ರ
ಕಾಲ ಹೇಳಿದ್ರು, ಇವ್ರು ಅವ್ರ ಕಾಲ ಹೇಳಿದ್ರು. ಈ ರಾಜಕೀಯದಾಗ ನೋಡಿದ್ರು ಅದೇ, ಈ ದೊಡ್ಡ ದೊಡ್ಡ ಕಂಪ್ನಿಯಾಗ ನೋಡಿದ್ರು ಅದೇ. ಇನ್ನೇನ್ಲಾ ಇವತ್ತಿನ ಕಾಲದಾಗ ಒಬ್ಬನ ಬದುಕ್ಬೇಕು ಅಂದ್ರೆ ಇನ್ನೊಬ್ಬನ ತುಳಿಲೇಬೇಕಲ್ವಾ? ಇಡೀ ಜಗತ್ತೇ ಹೆಂಗ್ ನಡ್ದದೆ? ಓ ಸೋಮಣ್ಣ, ನೀನ್ ಹೇಳೋದು ದಿಟ್ವೆ. ಏ ಸೋಮಣ್ಣ, ಇಲ್ಲಿ ಮಕ್ಳು ಕಳ್ರಂತೆ. ಏನೋ ಮಕ್ಳು ಕಳ್ರ? ಬೆಂಗಳೂರಲ್ಲಿ ಚಿಕ್ಕ ಚಿಕ್ಕ ಮಕ್ಳು ನುತ್ಕೊಂಡೋಗಿ ಭಿಕ್ಷೆ ಬೇಡಕ್ ಬಿಡ್ತಾರಂತೆ. ಎಂತ ಮೋಸದ ಜನ. ಬೆಂಗಳೂರು ಕತೆ ಯಾಕೆ ಕೇಳ್ತೀಯ ಹೇಳು? ಅಲ್ಲಿ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಕಂಡ್ರೆ ಆಗದೇ ಇಲ್ಲಂತೆ. ಏನು ಹಿಂಗಂದ್ಬಿಟ್ರು? ಇವಾಗ ಏನೋ ಮಾಡೋದು? ಸರಿ ಸರಿ, ಇಲ್ಲಿ ಮಾತಾಡೋದು ಬೇಡ, ಬೇರೆ ಯಾರಾದ್ರೂ ಮಾತಾಡ್ಕೊಳ್ಳೋಣ. ಇವ್ರಿಬ್ರು ಗೊತ್ತಾಗ್ಬಿಟ್ರೆ ಇಡೀ ಊರಿಗೆ ಗೊತ್ತಾದಂಗೆ. ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಜನ ಮೋಸ ಮಾಡಕ್ಕೆ ಕಾಯ್ತಿರ್ತಾರಂತೆ. ಅದಕ್ಕೆ ಬೆಂಗಳೂರು ಕಡೆ ತಲೆ ಹಾಕಿ ಮಲಗಿಲ್ಲ ನಾನು. ಹೋಲ್ ಬಿಡ್ಲಾ, ಗಂಡನ ಮನೆ ಸುದ್ದಿ ನಮ್ಗೆ ಯಾಕೆ? ಹೊಲಕ್ಕೋಗಕ್ ಬರ್ತೀನಿ. ಬಾಯ್ಲೆ ಬಾಯ್ಲೆ 5 ನಿಮಿಷ ಅಲ್ಲ ಕೆಲಸ ಆಯ್ತಾನಪ್ಪ. ಏನೋ ಮಾಡೋದು ಸಿದ್ಧ. ಬೆಂಗಳೂರಲ್ಲಿ ಮಕ್ಕಳು ಕಳ್ರಿದ್ದಾರಂತಲ್ಲೋ. ಹಂಗಂತ ಹೇಳ್ಬಿಟ್ಟು ನಾವು ಗುಬ್ಬಿ ಮರಿನ ಇಲ್ಲೇ ಇಟ್ಕೊಳಕ್ ಆಗಲ್ಲ ಕಣೋ. ನಾವು ಬಸ್ಸಲ್ಲಿ ಹೋದ್ರೆ ನಾವೇ ಮಕ್ಳು ಕಳ್ರು ಅನ್ಕೊಂಡ್ಬಿಡ್ತಾರೆ. ಬೆಸ್ಟ್ ಕಣೋ, ಬೆಂಗಳೂರಿಗೆ ನಡ್ಕೊಂಡೇ ಹೋಗ್ಬಿಡನ್ವಾ? ನಡ್ಕೊಂಡ? ಯಾರೋ ನೀವು? ಅಯ್ಯೋ ಅಯ್ಯೋ, ಏನೋ ಮಾಡ್ತಾ ಇದ್ದೀರಾ? ಅಣ್ಣ, ಸರ್ಕಾರದವ್ರು ನಿಮಗೆ ಟಾಯ್ಲೆಟ್ ಕಟ್ಸ್ಕೊಟ್ರು, ಈ ರೀತಿ ಹಾದಿ ಬೀದಿಯಲ್ಲಿ ಕಕ್ಕ ಮಾಡೋದನ್ನ ಬಿಡೋದಿಲ್ಲ. ನಿಮ್ಮಂಥವ್ರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ. ಸಿದ್ಧ, ಅಲ್ಲಿ ನೋಡು. ಸಿದ್ಧ, ನಮ್ಗೆ ಬುಟ್ಟಿ ಸಿಕ್ಕಿ ಒಳ್ಳೇದೇ ಆಯ್ತು. ಬುಟ್ಟಿ ಇದ್ರ ಒಳಗವಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹೌದು ಕಣೋ ಕಿಟ್ಟಿ, ರಾಮಣ್ಣ ಬಂದು ನಮ್ಗೆ ಬುಟ್ಟಿ ಕೊಡ್ಸಿದ್ದು ಒಳ್ಳೇದೇ ಆಯ್ತು. ಅಣ್ಣ ಅಣ್ಣ, ಬಸ್ ಯಾವಾಗ ಬರುತ್ತೆ? ಬಸ್ಸು ಮಗ ಇನ್ನೇನ್ ಬರ್ಬೇಕಿತ್ಕಣ್ಲ, ಯಾಕೋ ಲೇಟು, ಇನ್ನೇನು ಅರ್ಧ ಗಂಟೆಲಿ ಬರ್ಬೋದು. ಸರಿ ಅಣ್ಣ. ಮಗ ಬಸ್ಸಲ್ಲಿ ನಿಮ್ಗೇನ್ ಕೆಲಸ? ಅದು ಬಸ್ಸಲ್ಲಿ ನಮ್ಮ ಫ್ರೆಂಡ್ ಬರ್ತಾರೆ. ಫ್ರೆಂಡ್ ಬರ್ತಾರಾ? ಬರ್ತಾರೆ. ಕಿಟ್ಟಿ, ಏನು ಮಾಡೋದು ಇವಾಗ? ಒಂದು ಕೆಲಸ ಮಾಡು, ನಿಮ್ ಬುಟ್ಟಿ ತಗೊಂಡು ಅಲ್ಲಿ ಹಿಂದೆ ಬಚ್ಕೊಂಡ್ಬಿಡು. ಓಡು ಓಡು. ಆಯ್ತು. ಅಯ್ಯೋ, ನೋವಾಯ್ತಾಯ್ತು, ಹೋಗ್ಬೇಡವ್ವ. ಅಯ್ಯೋ, ಓದೋದ್ ಬಿಟ್ಟು ಬಸ್ ಸ್ಟಾಪ್ ನಾಗ ಏನ್ಲ ಕೆಲಸ ನಿಂಗೆ? ಹೇಳ್ತಿಲ್ವಾ ನಡಿಲ ಸ್ಕೂಲ್ಗೆ? ನಡಿಲ ಸ್ಕೂಲ್ಗೆ? ಮೇಷ್ಟ್ರು ಕೇಳಿ ಇವತ್ತು ನಿನ್ ಕಾಲ್ ಮುರಿಸ್ತೀನಿ. ನಡಿಲ ನೆಟ್ಟೆ ಸ್ಕೂಲ್ ಹೋಗೋದ್ ಬಿಟ್ಟು ಏನ್ ಹೋಗೋ? ಯಾರು ಸನ್ನೆ ಮಾಡ್ತಿದ್ಯಾ ನೀನು? ಏನ್ಲ ಅದು ಕಿಟ್ಟಿ? ವಿಷಯ ಗೊತ್ತಾ ಕಮಲಮ್ಮ? ಓಡೋಗ್ಬಿಟ್ಟಂತೆ, ಊರ್ ಬಿಟ್ಟು ಹೊರಟಂತೆ ಕಣ್ರ. ಚಂದ್ರನೇ ಮಗ ಓಡೋದ್ನಂತೆ.
ನಳಿನ ಯಾವ ಊರ ಹತ್ರ ಬರುತ್ತೋ ಅದು? ಸರಿ, ಏನ್ ಬುಟ್ಟಿಲಿ? ಅಣ್ಣ ಅದು ಗುಬ್ಬಿ ಮರಿ ಅಣ್ಣ. ಏನ? ಅಲ್ಲಣ್ಣ, ಅದು ಕೋಳಿ ಮರಿ ಮೊಟ್ಟೆ. ಏನ? ಕೋಳಿ ಮರಿ ಮೊಟ್ಟೆ ಇಡುತ್ತಾ? ಅಣ್ಣ ನಾನ್ ಹೇಳಿದ್ದು ಕೋಳಿ ಮೊಟ್ಟೆನೆ, ನೀವೇನೇನೋ ಕೇಳಿಸ್ಕೊಂಡ್ರಿ. ಸ್ಕೂಲ್ಗೆ ಹೋಗೋದ್ ಬಿಟ್ಟು ಈ ಕೆಲಸ ಏನಕ್ಕೆ ಮಾಡ್ತಿದ್ಯಾ? ದುಡ್ಡೇ ಇಲ್ವಲ್ಲ, ಏನ್ ಮಾಡ್ಲಿ? ಏನು ದುಡ್ಡಿಲ್ವಾ? ಅದು ಅಣ್ಣ ಅದು ಒಂದ್ ನಿಮಿಷ ನಿಲ್ಲಿಸ್ತೀರಾ? ಸಿಕ್ತಪ್ಪ ಬೆಳಗ್ಗೆ ಮನೆಗೆಲ್ಲ ಬರೀ ಕೈಲೇ ಹೋಗ್ಬೇಕು ಅನ್ಸುತ್ತೆ. ನನ್ನ ಮಗ ಸಿಕ್ಲಿ ನನ್ನ ಕೈಲಿ. ಓ ಇಲ್ಲಿದ್ಯಾ ಮಗನೇ ನೀನು? ಬೆಳಗ್ಗೆ ನನ್ನ ಗಾಡಿನೇ ಸಿಗ್ತಾ ನಿನಗೆ? ಮಗನೇ ನಿನ್ನ ಕತ್ತಿ ಸಾಯಿಸ್ಬಿಡ್ತೀನಿ. ಈ ನನ್ನ ಮಕ್ಕಳು ಬೇರೆ ಬದಿಕೊಂಡೆ ನೀನು ಇವತ್ತು. ಓ ಇರಯ್ಯ ಬಂದೆ, ಒಂದು 5 ನಿಮಿಷ ಗಾಡಿ ನಿಲ್ಸೋದಕ್ಕೆ ಬಿಡಲ್ವಲ್ಲ ನೀವು? ಅದಕ್ಕೆ ಇಲ್ಲಿ ಬಿಟ್ಟೋಗ್ತಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನಾನು ಅವಾಗವಾಗ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ. ಇಲ್ಲೇ ಇರು ಗುಬ್ಬಿ, ಆಯ್ತಾ? ಅಯ್ಯೋ ಗುಬ್ಬಿ, ಯಾಕೆ ಅಳ್ತಿದ್ಯಾ? ಅಳ್ಬೇಡ ಗುಬ್ಬಿ, ನೀನು ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಅಳ್ಬೇಡ ಕಣೆ ಗುಬ್ಬಿ, ಗುಬ್ಬಿ ಅಳ್ಬೇಡ ಕಣೆ, ಅಳ್ಬೇಡ ಗುಬ್ಬಿ. ನಿಂಗೆ ಹಾಲು ತಾನೇ ಬೇಕು, ನಾನ್ ಕೊಡಿಸ್ತೀನಿ ಬಾ. ಗುಬ್ಬಿ ಅಳ್ಬೇಡ ಗುಬ್ಬಿ, ಸಮಾಧಾನ ಮಾಡ್ಕೋ ಗುಬ್ಬಿ, ಅಳ್ಬೇಡ. ಅಕ್ಕ ಅಕ್ಕ ಈ ಮಗುಗೆ ಹಾಲು ಕೊಡಿಸಿ ಅಕ್ಕ. ಅಕ್ಕ ಅಳ್ಬೇಡ ಗುಬ್ಬಿ, ಈ ಅಣ್ಣ ಕೊಡ್ತಾರೆ, ಅಳ್ಬೇಡ. ಅಣ್ಣ ಅಣ್ಣ ಈ ಮಗುಗೆ ಹಾಲು ಕೊಡಿಸಿ. ನನಗೆ ಅಂದ್ರೆ ನಿಂದೊಂದು ಬೇರೆ ಬೆಳಗ್ಗೆ. ಅಣ್ಣ ಅಣ್ಣ ಈ ಮಗು ತುಂಬಾ ಅಳ್ತಿದೆ, ಹಾಲು ಕೊಡಿಸಿ ಅಣ್ಣ. ಅಣ್ಣ ಅಣ್ಣ ಈ ಮಗು ಅಳ್ತಿದೆ, ಹಾಲು ಕೊಡಿಸಿ ಅಣ್ಣ. ಅಣ್ಣ ಅಣ್ಣ ಈ ನಂಗೆ ಅದೆಲ್ಲ ಗೊತ್ತಿಲ್ಲ ಆಂಟಿ, ಈ ಮಗುಗೆ ಹಾಲು ಕುಡಿಸ್ಬೇಕು. ಗಂಡ ಗುಡ್ತೆ ಹೆಣ್ಣಾಗಬೇಕು ಅನ್ನೋ ಮನಸ್ಸಿನ ಆಸೆಗೆ ಕುಂಕುಮ ಇಟ್ಕೊಂಡೆ, ಓಲೆ ಇಟ್ಕೊಂಡೆ, ಲಂಗ ದಾವಣಿ ಸೀರೆ ಉಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗೆ ನಾನು ಖುಷಿ ಪಟ್ಟೆ, ಸಂತೋಷ ಪಟ್ಟೆ, ನವಿಲ್ ಥರ ಕುಣಿದಾಡ್ದೆ. ಆಹಾ, ನನಗಾಗಿದ್ದ ಸಂತೋಷ ಜಗತ್ತಲ್ಲಿ ಯಾರಿಗೂ ಆಗಿಲ್ವೇನೋ ಅಂದ್ಕೊಂಡೆ. ಆದರೆ
ಸಂಪೂರ್ಣ ಹೆಣ್ಣಾಗ್ಬೇಕಂದ್ರೆ ತಾಯಿ ಆಗ್ಬೇಕು, ಮಗುಗೆ ಎದೆ ಹಾಲು ಕುಡಿಸ್ಬೇಕು. ಹಾಗಾದ್ರೆ ನಾನು ಸಂಪೂರ್ಣ ಹೆಣ್ಣಲ್ವಾ? ಆಂಟಿ ಪಾಪುಗೆ ಹಾಲು ಕುಡಿಸಿ. ಆಂಟಿ ಪಾಪು ಅಳ್ತಿದೆ, ಹಾಲು ಕುಡಿಸಿ. ಆಂಟಿ ಪಾಪು ಅಳ್ತಿದೆ, ಹಾಲು ಕುಡಿಸಿ. ಆಂಟಿ ಹಾಲು ಕುಡಿಸ್ಬೇಕು ಅಂತ ಒಂದು ನಿಮಿಷ ಇದೆ. ಬಾ ಇಲ್ಲಿ ಕುತ್ಕೋ. ಸರಿ ಆಂಟಿ. ಹುಷಾರು, ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು. ಸರಿ. ಏನು ನಿನ್ನ ಹೆಸರು? ಕಿಟ್ಟಿ ಅಂತ. ಏನಿನ್ ಕತೆ? ಇಷ್ಟೆಲ್ಲ ಆಯ್ತಾ? ಸರಿ ಬಾ, ಹಾಗಾದ್ರೆ ನಾನು ನಿನಗೆ ದಾರಿ ತೋರಿಸ್ತೀನಿ. ಈ ಹುಡುಗನ್ಗೆ ಎತ್ತೋರೇ ಬೇಡ ಅಂತ ಬಿಸಾಕಿದ ಮಗು ಇವನ್ ಕೈಗೆ ಸಿಕ್ಕಿದೆ. ಪಾಪ ಈ ಹುಡುಗ ಎತ್ಕೊಂಡು ಇಡೀ ರಾತ್ರಿ ಕಷ್ಟಪಟ್ಟು ನೋಡ್ಕೊಂಡಿದ್ದೇನೆ ಸರ್, ಊರ್ ಜನಕ್ಕೆ ಹೆದರ್ಕೊಂಡು. ಕಡೆಗೆ ಈ ಮಗುನ ಎಲ್ಲಿಗಾದ್ರೂ ಸೇರಿಸ್ಬೇಕು ಅಂತ ಹೇಳಿ ಬೆಂಗಳೂರು ಕರ್ಕೊಂಡು ಬಂದು ತುಂಬಾ ಕಷ್ಟಪಟ್ಟಿದ್ದೇನೆ ಸರ್. ಕೊನೆಗೆ ನನ್ನ ಹತ್ರ ಬಂದ. ಈ ಆಶ್ರಮಕ್ಕೆ ಈ ಮಗುನ ಸೇರಿಸ್ಕೊಳ್ಳಿ ಸರ್, ದಯವಿಟ್ಟು ಈ ಮಗುನ ಸೇರಿಸ್ಕೊಳ್ಳಿ ಸರ್. ಪ್ಲೀಸ್ ಸರ್. ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ನಾನೇ ಈ ಮಗುನ ಸಾಕ್ಬೋದಿತ್ತು, ಆದರೆ ಈ ಸೊಸೈಟಿಯಲ್ಲಿ ನಮ್ಮನ್ನು ನೋಡೋ ದೃಷ್ಟಿ ಹೇಗಿದೆ ಅಂತ ನಿಮಗೆ ಗೊತ್ತು. ಅದರಲ್ಲೂ ಹೆಣ್ಮಗು ಸರ್ ಇದು. ಹಾಗಾಗಿ ನಿಮ್ಮ ಅನಾಥಾಶ್ರಮದಲ್ಲಿ ಬೆಳೆದು ದೊಡ್ಡೋಳಾಗಬೇಕು ಸರ್ ಈ ಮಗು. ಹಾಗಂತ ಈ ಮಗು ಅನಾಥ ಮಗು ಅಂತ ಅನ್ಕೋಬೇಡಿ ಸರ್. ಇದಕ್ಕೆ ತಂದೆ ತಾಯಿ ಸ್ಥಾನದಲ್ಲಿ ನಾನಿರ್ತೀನಿ ಸರ್. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಸರ್. ಸರ್, ಈ ಮಗು ಅಷ್ಟು ಖರ್ಚನ್ನ ನಾನು ನೋಡ್ಕೋತೀನಿ ಸರ್. ಭಿಕ್ಷೆ ಬೇಡಾದ್ರೂ ತಗೊಬಂದು ಸಾಕ್ತೀನಿ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಪ್ಲೀಸ್ ಸರ್. ಪ್ಲೀಸ್ ಸರ್. ಲೇ ಅನ್ಎಜುಕೇಟೆಡ್ ಏನಣ್ಣ? ಅಲ್ಲಿ ನೋಡ್ಲಿ ಊರ್ ಜನ ಊರ ಹಬ್ಬಕ್ಕೆ ಸೇರೋದಿಲ್ಲ, ಕಂಡೋರ್ ಮನೆ ವಿಷಯಕ್ಕೆ ಹೆಂಗ್ ಸೇರಿದಾರ ನೋಡು. ನಮ್ ಜನಗಳಿಗೆ ಕಂಡೋರ್ ಮನೆ ವಿಷಯ ಅಂದ್ರೆ ಬೋ ಇಷ್ಟ. ರೈಲ್ವೆ ಸ್ಟೇಷನ್. ಹೌದ್ ಕಣ. ಅಲ್ಲ ಹುಡುಗಿಗೆ ಯಾಕ್ಬೇಕಿತ್ತಲ್ಲ ವಯಸ್ಸಿ ಮೀರಿ ನಿರ್ಧಾರ ತಗೊಳ್ಳೋದು? ಅದೇ ಅಂತೀನಿ. ಇದ್ರೆ ನಂಗೆ ಫೋನ್ ಮಾಡ್ರಿ. ಸರಿ ಆಯ್ತು. ಹೇಯ್, ಎಲ್ಲ ನಿನ್ನಿಂದಲೇ ಗಂಡ ಆಗಿದ್ದು. ಮುಚ್ಕೊಂಡ್ ಮನೇಲಿ ಬಿದ್ದಿರ್ತಾ ಇದ್ದ. ಅವನ್ ಧೈರ್ಯ ತುಂಬಿ ಬೆಂಗಳೂರು ಕಳ್ಸಿದ್ಯಾ? ನನ್ನ ಮಗನ್ನು ನಿನ್ನ ಸಿಗರಾಕ್ಬಿಡ್ಬೇಕು. ಯಾಕ್ ಚಂದ್ರಣ್ಣ, ನನ್ ಮಗ ಏನ್ ಮಾಡ್ದಂತ ಅವನ್ ಮೇಲೆ ಕೂಗಾಡ್ತಿದ್ಯಾ? ನಿನ್ ಮಗನಿಂದಾನೆ ನನ್ ಮಗ ಹಾಳಾಗೋಗಿರೋದು. ಊರ್ ಮುಟ್ಟೋಗೋ ಅಂತ ತೆಪ್ಪು ಏನ್ ಮಾಡಿದ್ದ ಅಂತ ಒಂದು ಮಾತು ನನಗೆ ಹೇಳಿದ್ರೆ ನಾನ್ ಸರಿ ಮಾಡ್ತಾ ಇತ್ತಿಲ್ವಾ? ಕಿಟ್ಟಿ, ನಿನ್ ಪಾಲಿಗೆ ರಾಮಣ್ಣ ಸತ್ತೋಗಿದ್ನೆಲ್ಲ ಯಾಕ್ಲ ಹಿಂಗ್ ಮಾಡ್ಬಿಟ್ಟೆ?
ಉಣ್ಕೊಂಡ್ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಕೊಂಡಿರೋದ್ ಬಿಟ್ಟು ಊರ್ ಬಿಡೋ ಅಂತದ್ ಏನಿತ್ತು? ಏನಲ್ಲ ಸಿಕ್ಕನಾ? ಎಲ್ಲಾ ಕಡೆ ಹುಡುಕ್ರಿ. ಸರಿ ಅಲ್ಲೋಡೋಣ ಅಯ್ಯಪ್ಪ ಅವಾಗಿಂದ ಅವಳು ಅಳ್ಸುಟ್ ಬೇಕ್ತಾರ ಹಂಗ್ ಓಡಾಡ್ತಾವನೆ. ಮುಖಣು ಅವ್ನ್ ಸರಿ ಇಲ್ಲ. ಆ ಹುಡುಗ ಬಂದ್ರೆ ಎಲ್ಲಿ ತುಳು ಸಾಯಿಸ್ಬಿಡ್ತಾನೇನಪ್ಪ. ಬಾರಣ ಅವನ್ ಮನೆ ಸಮಾಚಾರ ನಮ್ಗೆ ಯಾಕೆ? ಹ್ಞೂ ಕಣಪ್ಪ, ಮಾಡ್ದಾರ ಪಾಪ ಆಡ್ದಾರ ಬೈಗೆ ನಂಗೆ ಊರ್ ಸುದ್ದಿ ನಮ್ಗೆ ಹಾಕ್ಬಿಡು. ಇಲ್ಲಿ ಇರು, ನನ್ ಗಂಡ ಬರ್ಲಿ, ರಾತ್ರಿ ಬರ್ಲಿ, ನಿನ್ ಮಾಡಿಸ್ತೀನಿ. ಅಲ್ಲ, ನನ್ ಮಗನಿಂದ ನಿನ್ ಮಗ ಹಾಳಾಗೋದ್ನಾ ಅಥವಾ ನಿನ್ ಮಗನಿಂದ ನನ್ ಮಗ ಹಾಳಾಗೋದ್ನಾ? ಒತ್ತೊತ್ತಿಗೆ ಮಾಡಾಕದಲ್ಲ, ಬುದ್ಧಿ ಕಲ್ಸ್ಬೇಕು ಮಗನಿಗೆ. ನನ್ ಮಗನ ಬುದ್ಧಿ ಕಲ್ಸಕ್ಕೆ ದೊಡ್ಡ ಮಗನ ಈಟುದ್ದ ಬೆಳೆಸಿದ್ಯಾ? ನಿನ್ ಮಗನ ಬುದ್ಧಿ ಕಲ್ಸಕ್ಕಾಗಲ್ವಾ? ನೀನೇ ನಿನ್ ಮಗನ್ ಬುದ್ಧಿ ಕಲ್ಸಿಲ್ಲ. ಯಾಕೆ ಹೇಳು? ನೀನೇ ನೆಟ್ಟಿನ ಬುದ್ಧಿ ಕಲ್ತಿಲ್ಲ, ನನ್ ಮಗನ್ ಬುದ್ಧಿ ಹೇಳಕ್ ಬಂದ್ಬಿಟ್ಟ? ಏನಂದೆ? ನಾನ್ ಬುದ್ಧಿ ಕಲ್ಸಿಲ್ವಾ? ಹೆಣ್ ತರ ಇರೋ ಗಂಡ್ಸ ಹತ್ರ ಎಲ್ಲ ಮಾತಾಡಕ್ ಬರೋದು. ಮಗನ್ ನೆಟ್ಟಿನ ಹೋಗ್ತಾ ಇರೋ ಮನೆಗೆ. ಸುಮ್ನೆ ನನ್ ಮಗನ್ ಮೇಲೆ ರೇಗಾಡ್ತಿದ್ರೆ ಆಮೇಲೆ ಸರಿ ಇರಕ್ಕಿಲ್ಲ. ಸಾಕ್ಬಿಡ್ತೀನಿ. ನನ್ ವಿಷಯಕ್ಕೆ ಬಂದೆ ಗೊತ್ತಲ್ಲ ನಾನು ಯಾರು ಅಂತ. ಚಂದ್ರಣ್ಣ, ಇದು ಚಂದ್ರಣ್ಣ. ಹುಷಾರಾಗಿರೋ. ಹೋಗೆ. ನಿನ್ ಮೊಮ್ಮಗ ಬಾರಿ ಛತ್ರಿ ಅವನೇ. ನನ್ ಮಗ ಬೇಕು ಅಂತಿದ್ದ. ನಾನ್ ನೋಡ್ಕೊಂಡು ನಿನ್ ಮಟ್ಟಿಗೆ ನನ್ ಮಗ ಉಳ್ಕೊಂಡ. ಸುಮ್ಮನೆ ನಿಂತ್ಕೋ. ಇನ್ನೇನ್ ನಿನ್ ಮಗ ಇನ್ನೇನ್ ಛತ್ರಿ ಅಲ್ದಿರಾ? ಯಾವ್ದಿದು ಪೊಲೀಸ್ ಜೀಪ್ ಇದ್ದಂಗಿದೆ. ಯಾವ್ದೋ ಗಾಡಿ ಬಂತಲ್ಲ. ಬಂದಿದ್ಯಾ? ಬರಲೇ ಕತೆ ಬಡವ. ಎಲ್ಲ ಹೋಗಿದ್ದೆ, ಬೆಂಗಳೂರು ಸುತ್ತ ಹೋಗಿದ್ದೇನೋ. ಬೆಂಗಳೂರು ಚುಟ್ಟಿದ್ದೇನೆ ಈ ವಯಸ್ಸಿಗೆ. ಮಗನೇ ನಾನು ಏನೋ ಮಾಡಿದ್ದೀನಿ ನಿನ್ಗೆ? ಮರ್ಯಾದೆ ತೆಗಿದ್ದೇನೆ. ನಿಂತ್ಕೊಳ್ಳಿ, ಏನ್ರಿ ಮಾಡ್ತಾ ಇದೀರಾ? ಬಿಡ್ರಿ ಇವನ್ನ, ಕುತ್ತಿಗೆಸ್ಬಿಡ್ತೀನಿ. ಹಿಸಿಕುರಂತೆ ಸುಮ್ಮನೆ ರೀ. ಹೊಡಿಬೇಕಾಗಿರೋದು ಈ ಮಗುನಲ್ಲ, ನಿಮ್ಮನ್ನ, ಇಡೀ ಊರ್ ಜನನ, ಹಾಗೆ ನಿಮ್ಮಲ್ಲಿ ತುಂಬಿರೋ ಅಜ್ಞಾನನ. ಪಾಪ, ಈ ಹುಡುಗರು ಮಾಡಿರೋ ಕೆಲಸಕ್ಕೆ ಇಡೀ ಸಮಾಜನೇ ಗೌರವಿಸ್ಬೇಕು, ಕೊಂಡಾಡ್ಬೇಕು. ಅಂಥದ್ರಲ್ಲಿ ಮನುಷ್ಯತ್ವನೇ ಕಳ್ಕೊಂಡು ಈ ರೀತಿ ವರ್ತಿಸ್ತಾ ಇದ್ರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ರೀ, ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಮಲ್ಲಿರೋ ಕ್ರೂರತನಕ್ಕೆ ಈ ಮಕ್ಕಳು ಎಷ್ಟು ಒದ್ದಾಡಿದಾರೆ ಗೊತ್ತೇನ್ರಿ? ಯಾರೋ ಬೇಡ ಅಂತ ಬಿಸಾಕಿದ್ದ ಹೆಣ್ಣು ಮಗನ ಕರ್ಕೊಂಡು ಬಂದು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅಂಥವ್ನ ಹೊಡಿತಾ ಇದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಹೆಣ್ಣು ಅನ್ನೋಳು ನಿಮ್ಗೆಲ್ಲ ಏನ್ ಮಾಡಿದ್ಲು? ಹೆಣ್ಮಗು ಅಂದ್ರೆ ನೀವೆಲ್ಲ ಯಾಕಿಷ್ಟು ಕ್ರೂರವಾಗಿ ನಡ್ಕೊಳ್ತಾ ಇದ್ದೀರಾ? ನಿಮ್ ತಾಯಿನೂ ಹೆಣ್ಣು, ನಿಮ್ ಹೆಂಡತಿ ಆಗೋಳು ಹೆಣ್ಣು. ನಿಮ್ಮೆಲ್ಲ ಚಟಗಳನ್ನ ತೀರ್ಸ್ಕೊಳಕ್ ಹೆಣ್ಬೇಕು, ಆದ್ರೆ ಮಗಳಾಗಿ ಹಾಕ್ಬೇಡ. ಯಾಕ ಹೆಣ್ಮಕ್ಳು ಮರ್ಯಾದೆ ಕಳಿತವೆ? ನರಕ ನರಕ ಅವು. ಏನ್ ಮಾತಾಡ್ತಿ? ರೇ ಸುಮ್ನೆ ಇರ್ರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ. ಇದು ನೆತ್ತಿರಳು ಎಣ್ಣೆ ತಾನೆ, ಅವಳಿಗೆ ಬೇಡ ಅಂತ ಬಿಸಾಕದ್ಮೇಲೆ ನಮ್ಗೆ ಯಾಕ್ರಿ? ಏನು ನಮ್ಗೆ ಯಾಕ? ಹಿಂಗೆ ಹೆಣ್ಮಕ್ಳು ನಾವು ಒಳಗಿಂದೊಳಗೆ ಸಾಯಿಸ್ತಾ ಹೋದ್ರೆ ಮುಂದೆ ಮನುಷ್ಯರಿದ್ರು ಅಂತ ಗುರ್ತೇ ಸಿಗ್ಲಾರ್ದಂಗೆ ಸರ್ವನಾಶ ಆಗೋಗ್ತೀರಾ. ಹೆಣ್ಣಿದ್ ಮನೆಗೆ ಕನ್ನಡಿ ಬೇಡವಂತೆ, ಆ ಮನೆಗೆ ಅವಳೇ ನಂದಾ ದೀಪ, ಮನೆ ಬೆಳಗೋ ಶಕ್ತಿ. ದಿನನಿತ್ಯ ಕೈ ಮುಗಿದ್ ಬೇಡೋ ದೇವ್ರ ಹೆಣ್ಣಲ್ವಾ? ನೀವು ನಂಬಿ ನಿಂತಿರೋ ಭೂಮ್ತಾಯಿ ಹೆಣ್ಣಲ್ವಾ? ನೀವು ಊಟ ಮಾಡೋ ಅನ್ನದ ತುತ್ ಹೆಣ್ಣಲ್ವಾ? ಅಥವಾ ದುಡ್ಡು ದುಡ್ಡು ಅಂತ ಆಸೆ ಪಡೋ ಲಕ್ಷ್ಮಿನೂ ಹೆಣ್ಣಲ್ವಾ? ನಿಮ್ಮೆಲ್ಲ ಪೂರೈಕೆಗೆ ಹೆಣ್ಬೇಕು, ಸಾಕಾಗ್ ಬೇಡ್ವಾ? ಪ್ರಿಯಾಂಕ ಅವ್ರೆ, ಇವರಿಗೆಲ್ಲ ಇದೆಲ್ಲ ಅರ್ಥ ಆಗಿದ್ದಿದ್ರೆ ಪಾಪ ಮಕ್ಳ್ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕಾಗಿತ್ತು? ನಿಮ್ಗೆ ಯಾರಾದ್ರೂ ಹೊಡೆದ್ರೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಬಾಯಿಂದ ಬರೋ ಪದಾನು ಹೆಣ್ಣಿಂದೇ ಅಲ್ವಾ? ಇಷ್ಟೆಲ್ಲ ಇರೋ ಹೆಣ್ಣನ್ ದೂರ ಮಾಡ್ಕೊಂಡ್ರೆ ಆತ್ಮ ಇಲ್ಲಿರೋ ದೇಹ ಆಗ್ಬಿಡ್ತೀರಾ.
ಹೆಣ್ಣು ಅನ್ನೋ ಕಾರಣಕ್ಕೆ ಮಕ್ಕಳು ಪ್ರೀತಿನೇ ಕಳ್ಕೊಬಿಟ್ಟಿದ್ದೆ. ಇವತ್ತಿಂದ ನನಗಿಬ್ರಲ್ಲ ಮಕ್ಕಳು, 3 ಜನ ಮಕ್ಕಳು. ಇನ್ನು ಮುಂದೆ ನನ್ನ ಹೆಂಡತಿ, ನನ್ನ 3 ಜನ ಮಕ್ಕಳ ಜೊತೆ ಸಂತೋಷವಾಗಿರ್ತೀನಿ. ಭದ್ರಣ್ಣ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಭದ್ರಣ್ಣ. ನಮ್ಮ ಅಕ್ಕ ಮಾಡಿದ್ ನೋಡಿ ಹೆಣ್ಣು ಮಕ್ಕಳೇ ಸರಿ ಇಲ್ಲ ಅಂಥೇಳಿ ನನ್ನ ಹೆಂಡತಿ ಹೊಟ್ಟೆಲಿದ್ದ 5 ಜನ ಹೆಣ್ಣು ಮಕ್ಕಳಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಟೆ. ನಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕೆ ಈ ಮಗುನ ನಾನು ಸಾಕ್ತೀನಿ ಭದ್ರಣ್ಣ, ನಾನು ಸಾಕ್ತೀನಿ. ಕೊಡು ಇವಳಿನ ಮೇಲೆ ನನ್ನ ಮಗಳು. ಚಂದ್ರಣ್ಣ, ಇವಳು ನಮ್ಮ ಮಗಳು, ನಮ್ಮನೆ ಮಗಳು. ನಾನ್ ಸಾಕ್ತೀನಿ. ಕೊಡು ಕಾಕ, ಕೊಡಕ್ಕ, ನಾನು ಸಾಕೋತೀನಿ. ಅಣ್ಣ ಕೊಡಿ, ನಾವು ಸಾಕು. ಅಲ್ಲೆಲ್ಲ ಕಂದ ಕೊಡವ ಇಲ್ಲಿ ಈ ಮಗಿನ ಸಾಕೋತೀನಿ. ತಗೊಳ್ಳೋ, ಉಸರು. ಸೋಮಣ್ಣ, ನಮ್ಮ ಮನೇಲಿ ಮಕ್ಳು ಸಂತತಿನೇ ಇಲ್ಲ. ಕೊಡು. ಅಯ್ಯೋ, ಆ ಮಗುನ್ ಯಾಕೆ ಅಯ್ಯೋ ಅನಿಸ್ತಾ ಇದ್ರಿ? ಆ ಹೆಣ್ಮಗು ಕಿಟ್ಟಿ ಕೈಲಿ ಸಿಕ್ಕಿರೋದ್ರಿಂದ ಕಿಟ್ಟಿ ಮನೇಲೇ ಬೆಳಿಲಿ, ನಾವೆಲ್ಲ ಒಟ್ಟಾಗಿ ಸಾಕಣ. ಯಾಕಂದ್ರೆ ಆ ಹೆಣ್ಮಗು ನಮ್ಮೂರ್ ಮಗಳು. ನಮ್ಮ ಅನಾಥಾಶ್ರಮದಲ್ಲಿ ಬೆಳಿಬೇಕು ಅಂತ ಬಂದ ಈ ಮಗು ಇವತ್ತು ಈ ಹಳ್ಳಿಯ ಮಗಳಾಗಿ ಬೆಳಿತಾಳಂದ್ರೆ ಅದಕ್ಕಿಂತ ಖುಷಿ ಬೇರೇನಿಲ್ಲ. ತಾಯಿನೇ ಕಾಣ್ದಿರೋ ಮಗುಗೆ ತಾಯಾಗಿ ನಾನ್ ಬಂದೆ. ಇವತ್ತು ಇಡೀ ಊರೇ ಅವಳಿಗೆ ಮನೆಯಾಗಿದೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಏನೋ ಸಾಧನೆ ಮಾಡಿದಷ್ಟು ಹೆಮ್ಮೆ ಆಗ್ತಾ ಇದೆ. ಓಹೋ, ಏನ್ ಊರವರೆಲ್ಲ ಸೇರ್ಬಿಟ್ಟಿದ್ದೀರಿ? ಲೋ ಭದ್ರಣ್ಣ, ನಿಂದ್ ಕೆಂದ್ ಹಸ ಐತಲ್ಲ, ಅದು ಗುಡ್ಡು ತಪ್ಲಲ್ಲಿ ಗಂಟ್ ಕರ ಹಾಕೈತೆ ನೋಡು. ಅಲ್ಲೇ ಟೆಂಪೋ ಹತ್ತಿಸ್ತೀಯಾ ಇಲ್ಲ ಊರೊಳಗೆ ಕರ್ಕೊಂಡ್ ಬರ್ತೀಯಾ? ಸಿದ್ದಿ ಮುರ್ಮುದ್ದೆ ಕಟ್ಟು, ಕಾಳ ಕಾಳ 3 ಕೋಳಿ ಕುಯಿ. ಅಪ್ಪ ಅಪ್ಪ ನೀ ಊಟ ಕುಂತ್ಕೋ, ಅಣ್ಣ ಅಣ್ಣ ನೀ ದೇವರ ತತ್ತ. ಹೇ ಚಪ್ಪರದಟ್ಟಿಲ್ ಬಾಡು, ಹೇ ಗಟ್ಟಿ ಕಟ್ಕೊಂಡು ಓಡು ಓಡ. ಅದು ಹಾರಿತು ಕಂದ, ಹಾರಾಡಿತು ಚಂದ, ನೋಡುಗೆ ಆನಂದ. ಇದ್ದರು ಬಂದ, ಹಾರಾಡಿತು ಕಂದ, ತುಂಬಿತಾನಂದ ಈ ಗುಬ್ಬಿ ಮರಿಯಿಂದ. ಅವಲಕ್ಕಿ ಪವಲಕ್ಕಿ, ಕಾಂಚನ ಮೀನ ಮೀನ, ಢಾಮ್ ಢೂಮ್ ಢಸ ಪುಸ್ಸ ಕೊಯ್ಯ ಕೊಟ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ಹಾಲೆ ಕಂಬ ಹರಿದೆ ಹೋಯ್ತು. ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆಲ್ರಪ್ಪ. ಗುಬ್ಬಿ ಮರಿ ಗುಬ್ಬಿ ಗುಬ್ಬಿ ಮರಿ ಗುಬ್ಬಿ ಗುಬ್ಬಿ ಮರಿ ಹಾರಿ ಹೋಯ್ತೋ ಎರಿಯೇ. ಕುಸುಮರಿ ಮರಿ ಕುಸುಮರಿ ಕುಸು ಕುಸುಮರಿ ಹಿಂದೆ ಬಂತೋ ಎರಿಯೇ.